ಸಹೋದರರಿಗೆ ಒಪ್ಪಿಸಿಕೊಡ್ತೇನೆ. ಕರ್ತನ ಪ್ರೀತಿಯಲ್ಲಿ ಸೇರಿ ಬಂದಿರುವಂಥ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ಪರಿಶುದ್ಧವಾದಂಥ ನಾಮದಲ್ಲಿ ಕೂಡಿ ಬಂದಿರುವಂಥ ಪರಿಶುದ್ಧರೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದೆ. ಓಕೆ, ನಾವು ದೇವರ ಒಂದು ಸಂದೇಶಕ್ಕೆ ಮುಂದೆ ಸಾಗೋಣ. ಈಗ ತಾನೇ ಓದಿಕೊಂಡಿರುವಂಥ ವಾಕ್ಯ ಭಾಗವು ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿದಂಥ ಮಾತುಗಳನ್ನ ನಾವೀಗ ಧ್ಯಾನ ಮಾಡ್ತಾ ಇದ್ದೇವೆ, ಆಲೋಚನೆ ಮಾಡ್ತಾ ಇದ್ದೇವೆ, ಪರಿಶೀಲನೆ ಮಾಡ್ತಾ ಇದ್ದೇವೆ, ತಿಳಿದುಕೊಳ್ತಾ ಇದ್ದೇವೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಈ ಮಾತಿನ ಮೇಲೆ ನಿಮ್ಮ ನಿಗಾ ಇರಬೇಕು ಎಂಬುದಾಗಿ ನಿಮ್ಮಲ್ಲಿ ನಾನು ಪ್ರತ್ಯೇಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಕ್ಕಳು ಯಾರು ಕೂಡ ಗಲಾಟೆ ಮಾಡದೆ ಎಲ್ಲರೂ ಮೌನವಾಗಿ ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ನೀವೆಲ್ಲರೂ ಕೂಡ ಕೇಳಬೇಕೆಂಬುದಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಎಷ್ಟು ವಿಷಯಗಳಿದಾವೋ ನೀವು ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಓದುತ್ತೀನಿ, ನೀವು ಅದನ್ನು ಕ್ಯಾಚ್ ಮಾಡಬೇಕು. ಓಕೆನಾ? ಓಕೆ. ಇಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಪೌಲನು ಎಫೆಸ ಸಭೆಗೆ ಪತ್ರಿಕೆಯನ್ನು ಬರೆಯುತ್ತಾ ಹೇಳ್ತಾ ಇದ್ದಾನೆ. ಓಕೆ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ಇದು ಮೊದಲನೇದು. ಏನಂತೆ? ಒಂದೇ ದೇಹಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ದಾನೆ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಅಂದ್ರೆ ಅರ್ಥ ಏನು? ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಒಂದೇ ದೇಹಕ್ಕೆ ಸೇರಿದವರು ಅಂದ್ರೆ ಅರ್ಥ ಏನು? ಏನಪ್ಪ? ಒಂದೇ ಸಭೆಗೆ ಸೇರಿದವರು ಅಂತೇಳಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನೀವೇನ್ ಹೇಳ್ತೀರಿ? ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಒಂದೇ ದೇಹಕ್ಕೆ ಸೇರಿದವರು ಅಂದ್ರೆ ಅರ್ಥ ಏನು? ಏನಪ್ಪ? ಅಲ್ಲಿ ಮುಂದೆ ಹೋದ್ರೆ ಆ ವಿಷಯ ಬರುತ್ತೆ. ಈಗ ನಾವು ಒಂದೊಂದೊಂದೊಂದು ಓದ್ಕೊಂತ ಹೋಗೋದು. ಈಗ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಏನು ಅರ್ಥ ಏನಂತ ಕೇಳ್ತಾ ಇದ್ದೀನಿ ನಾನು. ನೀನು ಮುಗಿತಪ್ಪ, ನೀನು ಹೇಳಿಬಿಟ್ಟಿದ್ದಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಏನು ಹೇಳ್ತಾರಮ್ಮ? ನೀವೇನು ಹೇಳ್ತೀರಿ? ನಿಮಗೆ ಎಷ್ಟು ಸಾರಿ ಹೇಳಿದ್ರು ಕೂಡ ನೀವು ಏನು ಮಾಡ್ತಾ ಇಲ್ಲ ಅಂದ್ರೆ ವಾಕ್ಯವನ್ನ ಗಮನದಲ್ಲಿ ಇಟ್ಕೊಳ್ತಾ ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತಾ ಇಲ್ಲ. ಅದು ಬಂದಿರೋದ ಸಮಸ್ಯೆ. ಪ್ರಾಬ್ಲಮ್ ಏನಂತಂದ್ರೆ ವಾಕ್ಯನ ಕೇಳ್ತೀರಿ, ಕೇಳಿದ್ದನ್ನ ಏನ್ ಮಾಡಲ್ಲ, ಮನದಲ್ಲಿ ಇಟ್ಕೊಳ್ಳಲ್ಲ. ಅಲ್ಲಿ ಮನುಷ್ಯನ ದಾರಿ ತಪ್ತಾ ಇದ್ದಾನೆ, ಅಲ್ಲಿ ಮನುಷ್ಯನು ಎಡುತ್ತಾ ಇದ್ದಾನೆ. ಒಂದೇ ದೇಹ ಅಂದ್ರೆ ಯಾವುದು? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ಏನಿದೆ ನೋಡ್ರಿ. ನಿಮಗೆ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ 1ನೇ ಕ್ಲಾಸ್ ಪಾಠ ಹೇಳ್ದಂಗೆ ಹೇಳ್ಕೊಂತ ಹೋಗ್ಬೇಕಾಗಿತ್ತು. ಎಫೆಸದವರಿಗೆ ಬರೆದ ಪತ್ರಿಕೆ ಅದೇ 1ನೇ ಅಧ್ಯಾಯ 20ನೇ ವಚನ 21ನೇ ವಚನ ಓದಮ್ಮ. ಓದ್ರಪ್ಪ. ಎಷ್ಟೋ ಮಹತ್ವದ ಎಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಏಕೆಂದರೆ
ಅದನ್ನು ಸದ್ದಿಸಿ ಕ್ರಿಸ್ತನನ್ನು ಬದುಕಿಸಿದ ಪರಲೋಕದಿಂದೊಳಗೆ ಸಕಲ ರಾಜ್ಯತ್ವದ ಅಧಿಕಾರ ಮಹತ್ವ. ಯಾವ್ದು ಓದಕತ್ತಿದ್ದಪ್ಪ? ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ ಓದಲು. 23ನೇ ವಚನ. ಸಭೆಯು ಆತನ ದೇಹವಾಗಿದೆ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಅಂದ್ರೆ ಅರ್ಥ ಏನು? ನಮ್ಮ HD ಕುಮಾರಸ್ವಾಮಿ ಹೇಳ್ದಂಗೆ ನೀವೆಲ್ಲರೂ ಒಂದೇ ಸಭೆಗೆ ಸೇರಿದವರು. ಆ ಒಂದೇ ಸಭೆಗೆ ಸೇರಿದವರು ಅಂದ್ರೆ ಅರ್ಥ ಏನು? ಯಾವ ಸಭೆಗೆ ಸೇರಿದವರು? ಯೇಸು ಕ್ರಿಸ್ತನು ರಕ್ತವನ್ನು ಕೊಟ್ಟು ಸಂಪಾದಿಸಿಕೊಂಡಿರುವಂತ ಆ ಕ್ರಿಸ್ತನ ಸಭೆಯಲ್ಲಿ ನೀವೆಲ್ಲರೂ ಸೇರಿದವರು. ಆ ಕ್ರಿಸ್ತನ ಸಭೆಯಲ್ಲಿದ್ದಂಥವರು ಆತನ ದೇಹ. ಆತನ ದೇಹವಾದಂದ್ರೆ ಆತನ ಸಭೆ, ಉಳಿದಂತ ಸಭೆಗಳು ಅಲ್ಲ. ನೀವು ಇದನ್ನ ನಿಮ್ಮ ಗಮನದಲ್ಲಿ, ನಿಮ್ಮ ತಲೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಬಹಳ ಭದ್ರವಾಗಿ ಇದನ್ನ ಕಾಪಾಡ್ಕೋಬೇಕು, ಇಟ್ಕೊಳ್ಬೇಕು. ಹಂಗಂದ್ರೆ ನಿಮಗೆ ಅರ್ಥ ಆಗ್ತದೆ, ಇಲ್ಲ ಅಂದ್ರೆ ಏನು ಅರ್ಥ ಆಗೋದಿಲ್ಲ. ಓಕೆನಾ? ಓಕೆ. ಈಗ ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು ಅಂದ್ರೆ ಒಂದೇ ಸಭೆಗೆ ಸೇರಿದವರು. ಇದು ಮೊದಲನೇದು. ಎರಡನೇದು ಒಂದೇ ದೇಹಕ್ಕೆ ಸೇರಿದವರು. ಎರಡನೇದೇನು? ನಾಲ್ಕನೇ ಅಧ್ಯಾಯ 4ನೇ ವಚನ. ಓಕೆ. ಒಬ್ಬನೇ ಆತ್ಮನನ್ನು ಹೊಂದಿದವರು. ಎಷ್ಟು ಆತ್ಮವನ್ನು ಹೊಂದಿದರೆ? ಒಬ್ಬನೇ ಆತ್ಮನನ್ನು ಹೊಂದಿದಿರಿ. ಒಬ್ಬನೇ ಆತ್ಮನನ್ನು ಹೊಂದಿದವರು ಅಂದ್ರೆ ಅರ್ಥ ಏನು? ಒಬ್ಬನೇ ಆತ್ಮನನ್ನು ಹೊಂದಿದವರು ಅಂತ ಹೇಳ್ತಾ ಇದ್ದಾನೆ. ಅರ್ಥ ಏನು? ನೀವು ಯಾವ ಆತ್ಮನನ್ನು ಹೊಂದಿದ್ದೀರಿ? ನೀವೆಲ್ಲರೂ ಪರಿಶುದ್ಧಾತ್ಮನನ್ನ, ಒಬ್ಬನೇ ಆತ್ಮನನ್ನು ನೀವು ಹೊಂದಿದವರು. ಯಾವಾಗ ನಮ್ಮಲ್ಲಿ ಆ ಪರಿಶುದ್ಧಾತ್ಮನು ಬರ್ತಾನೆ? ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಾಗ, ನೀರಿನಲ್ಲಿ ನಾವು ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಹೊರಗಡೆ ಬರ್ತವಲ್ಲ, ಆವಾಗ ಪವಿತ್ರಾತ್ಮನನ್ನ ನಾವು, ಆ ದಾನವನ್ನ ನಾವೇನ್ ಮಾಡ್ತೀವಿ? ಹೊಂದಿಕೊಳ್ತೀವಿ. ನೀವು ಒಬ್ಬನೇ ಆತ್ಮನನ್ನು ಹೊಂದಿದವರು. ಮೂರನೇದು, ನೀವೆಲ್ಲರೂ ಆಮೇಲೆ ಆಯ್ತದು. ಮೂರನೇದು ಇನ್ನೊಂದಿದೆ. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಎಷ್ಟು ಪದವಿ? ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ಅಂದ್ರೆ ಆ ಒಂದೇ ಪದವಿ ಯಾವ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು? ನಿರೀಕ್ಷೆ ಅಂದ್ರೆ ಏನು? ನಿರೀಕ್ಷೆ ನೀವೆಲ್ಲರೂ ಓದಿದ ಮಕ್ಕಳು ಇದ್ರಿ. ನಿರೀಕ್ಷೆ ಅಂದ್ರೆ ಏನು? ನಿರೀಕ್ಷಣೆ ಅಂದ್ರೆ ಏನು? ನಿರೀಕ್ಷೆ ಅಂದ್ರೆ ಏನಪ್ಪ? ದುಮ್ತಿ ಸಂಕಲ್ಪ. ನಿರೀಕ್ಷೆ ಎಂದರೆ ಏನು? ಇಂಗ್ಲಿಷ್ನಾಗ ಹೇಳ್ಬೇಕಾ? ನಿರೀಕ್ಷೆ ಅಂದ್ರೆ ಏನಮ್ಮ? ನಿರೀಕ್ಷೆ ಎನ್ನುವಂತ ಆ ಶಬ್ದದ ಅರ್ಥಕ್ಕೆ ಅರ್ಥ ಏನು? ಏನಮ್ಮ? ಬಯಸ್ತಾ ಇರೋದು ಅಲ್ಲ. ಏನಮ್ಮ? ಚಿಕ್ಕಗಿ ಊಹಿಸುವುದ ನಿರೀಕ್ಷೆ ಅಂದ್ರೆ ಅಲ್ಲ. ಏನಮ್ಮ ನಿರೀಕ್ಷೆ ಅಂದ್ರೆ ಏನು? ಸ್ವಲ್ಪ ಹತ್ತಿರಕ್ಕೆ ಬಂದಿದೆ.
ಹತ್ತಿರಕ್ಕೆ ಬಂದಿದ್ದೀವಿ. ಇನ್ನ ನೀವು ತಲೆ ಓಡಿಸ್ಬೇಕು. ನಿರೀಕ್ಷೆ ಅಂತಂದ್ರೆ ಅಲ್ಲಿ ಮಾಸ್ಟರ್ ಇದ್ದಾರೆ, ಮಾಸ್ಟರ್ ಬಂದಿದ್ದಾರೆ. ಏನ್ರಿ ಸರ್ ನಿರೀಕ್ಷೆ ಅಂದ್ರೆ? ಈಗ ಏನಾದ್ರು ಒಂದು ಬಯಸಬೇಕಾದ್ರೆ ಅದ್ರ ಬಗ್ಗೆ ನಾವು ದೇವರು ತಿಳ್ಕೊಂಡು ಅವ್ರು ಏನಾದ್ರು ಕೊಡ್ತಾರೆ ನಮ್ಮ ನಿರೀಕ್ಷೆ ಅಂದ್ರೆ ಎದುರು ನೋಡುವುದು. ನಿರೀಕ್ಷೆ ಅಂದ್ರೆ ಏನಂತಂದ್ರೆ ಎದುರು ನೋಡುವಂತದಕ್ಕೆ ನಿರೀಕ್ಷೆ ಅಂತಾರೆ. ಅರ್ಥ ಆಯ್ತಾ? ನಿರೀಕ್ಷೆ ಅಂದ್ರೆ ಎದುರು ನೋಡುವಂಥದ್ದು, ಕಾಯುವಂಥದ್ದು. ನೀನು ಏನು ನಿರೀಕ್ಷೆ ಮಾಡ್ತಾ ಇದ್ದಿ ಅಂದ್ರೆ ನೀನು ಏನು ಎದುರು ನೋಡ್ತಾ ಇದ್ದಿ ಅಂತ. ಕೆಲವರು ಅಂತಿರ್ತಾರೆ, ನೀನು ನನ್ನಿಂದ ಏನು ನಿರೀಕ್ಷಣೆ ಮಾಡುತ್ತೆ, ಏನು ಆಗಬೇಕಂತೇಳಿ ಬಯಸ್ತಿದ್ದಿ, ಏನು ನನ್ನಿಂದ ನೀನು ಎದುರು ನೋಡ್ತಾ ಇದ್ದಿ. ಈಗ ನೋಡ್ರಿ, ನಿರೀಕ್ಷೆ ಅಂದ್ರೆ ಏನಂತಂದ್ರೆ, ಈಗ ಬಸ್ ನಮ್ದು 9 ಗಂಟೆಗೆ ಇದೆ, 9 ಗಂಟೆಗೆ ಬರ್ತದ. ನಾವ್ ಏನ್ ಮಾಡ್ತೀವಿ, ಅದಕ್ಕಿಂತ ಮುಂಚೆ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತ್ಕೊಂಡು ನಿರೀಕ್ಷೆ ಮಾಡ್ತಿರ್ತೀವಿ. ಯಾವಾಗ ಬರ್ತದ, ಈಗ ಬರ್ತದ, ಯಾವಾಗ ಬರ್ತದ, ಈಗ ಒಂದ್ ಸ್ವಲ್ಪ ಹೊತ್ತಿಗೆ ಬರ್ತದ, ಇನ್ನ 1 ನಿಮಿಷಕ್ಕೆ ಬರ್ತದ, 2 ನಿಮಿಷಕ್ಕೆ ಬರ್ತದ, ಇನ್ನ 5 ನಿಮಿಷಕ್ಕೆ ಬರ್ತದ. ಕಾಯುವಂಥದ್ದು, ಎದುರು ನೋಡುವಂಥದ್ದು. ಎದುರು ನೋಡ್ತಾ ಇರ್ತೀವಿ. ಆ ಎದುರು ನೋಡುವಂಥದ್ದಕ್ಕೆ ನಿರೀಕ್ಷೆ ಎಂಬುದಾಗಿ ಕರೀತಾರೆ. ಅರ್ಥ ಆಯ್ತಾ? ಆ ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ಅಂತ ಹೇಳ್ತಾ ಇದ್ದಾನೆ. ಆ ಒಂದೇ ಪದವಿಯನ್ನ ನಾವು ಎದುರು ನೋಡುವುದಕ್ಕಾಗಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೀವಿ? ಆ ಒಂದೇ ಪದವಿಯನ್ನ ನಾವು ನಿರೀಕ್ಷಿಸುವುದಕ್ಕಾಗಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೀವಿ? ನಾವೆಲ್ಲರೂ ಕರೆಯಲ್ಪಟ್ಟಿದ್ದೀವೋ ಇಲ್ವೋ? ಕರೆಯಲ್ಪಟ್ಟಿದ್ವಿ. ಹೇಗೆ ಕರೆಯಲ್ಪಟ್ಟಿದ್ದೇವೆ? ಕರೆಕ್ಟ್. ಸುವಾರ್ತೆಯ ಮೂಲಕ ನಾವೇನ್ ಮಾಡಿದೀವಿ? ಕರೆಯಲ್ಪಟ್ಟಿದ್ದೀವಿ. ಯಾಕೆ ಕರೆಯಲ್ಪಟ್ಟಿದ್ದೀವಿ? ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀವಿ. ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟಿವಿ ಅಂತಂದ್ರೆ ಅರ್ಥ ಏನ? ಒಂದೇ ಪದವಿ ಯಾವ ಪದವಿ ಅದು? ಯಾವ ಪದವಿಯನ್ನ ನಾವು ಎದುರು ನೋಡುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ? ವೆರಿ ಗುಡ್. ಪರಲೋಕವನ್ನ, ಆ ನಿತ್ಯ ಜೀವವನ್ನ, ಆ ಸ್ವರ್ಗವನ್ನ ಆ ನಿರೀಕ್ಷಿಸೋದಕ್ಕೆ, ಅದನ್ನ ಎದುರು ನೋಡುವುದಕ್ಕಾಗಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೀವಿ. ಮತ್ ನೀವ್ ಯಾಕೆ ಕರೆಯಲ್ಪಟ್ಟಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಪೌಲನು ಎಫೆಸ ಸಭೆಯಲ್ಲಿ, ಎಫೆಸ ಎಂಬಂತ ಕ್ರಿಸ್ತನ ಸಭೆಯಲ್ಲಿ ಹೇಳ್ತಕ್ಕಂಥ ಮಾತು ಏನಂದ್ರೆ, ಆ ಪತ್ರಿಕೆಯನ್ನು ಬರೀತಾ, ನೀವೆಲ್ಲರೂ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ಅಂತ ಹೇಳ್ತಾ ಇದ್ದಾನೆ. ಇವತ್ತು ನಿಜವಾಗ್ಲೂ ಆ ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕಾಗೇ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೀವ? ಏನು ನಮ್ಮ ನಿರೀಕ್ಷೆ ಏನು ಇನ್ನು ಯಾವ್ದಾವ್ದ್ರ ಮೇಲೆ ಇದೆನಾ? ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದೇ ನಿರೀಕ್ಷೆ ಇದೆನಾ? ನಾವು ಒಂದಾದ್ರನ್ನೇ ಎದುರು ನೋಡ್ತಾ ಇದೀವನಾ? ಆ ಪರಲೋಕವನ್ನೇ, ಆ ಸ್ವರ್ಗವನ್ನೇ ನಾವು ಎದುರು ನೋಡ್ತಾ ಇದೀವನಾ? ಇನ್ನ ಏನಾದ್ರೂ ನಾವು ಎದುರು ನೋಡ್ತಾ ಇದೀವನಾ ಈ ಭೂಮಿ ಮೇಲೆ ಎದ್ದುಕೊಂಡು? ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದೇ ನಿರೀಕ್ಷೆ ಇದ್ರೆ ಯಾರು ಕೂಡ ನಂಬಿಕೆಯಲ್ಲಿ ಬಿದ್ದು ಹೋಗ್ತಾ ಇಲ್ಲ. ನಮ್ಮೆಲ್ಲರಿಗೂ ನಿಜವಾಗ್ಲೂ ಒಂದೇ ನಿರೀಕ್ಷೆ ಇದ್ರೆ ಯಾರು ಕೂಡ ಈ ದಿನದಲ್ಲಿ ಆರಾಧನೆಯನ್ನ ಕೆಲವರು ಬಿಡ್ತಿದ್ದಿಲ್ಲ. ನಮ್ಮೆಲ್ಲರಿಗೂ ಒಂದೇ ನಿರೀಕ್ಷೆ ನಿಜವಾಗಲೂ ಇದ್ದಿದ್ದೇ ಆದ್ರೆ ನಾವು ಭಕ್ತಿಯಲ್ಲಿ ಬಿದ್ದು ಹೋಗೋಕೆ ಅವಕಾಶ ಇಲ್ಲ. ನಮ್ಮೆಲ್ಲರಿಗೂ ನಿಜವಾಗಲೂ ಒಂದೇ ನಿರೀಕ್ಷೆ ಇದ್ರೆ ನಾವು ಪ್ರಾರ್ಥನೆ ಸಹವಾಸದಲ್ಲಿ ನಾವು ಆಬ್ಸೆಂಟ್ ಆಗಿರೋದಿಲ್ಲ. ಅಂದ್ರೆ ನಮ್ದು ಏನಿದೆ, ಒಬ್ಬೊಬ್ರಿಗೆ ಒಂದೊಂದು ನಿರೀಕ್ಷೆ ಇದೆ. ನಾವು ಒಬ್ಬೊಬ್ಬರು ಒಂದೊಂದು ಎದುರು ನೋಡ್ತಾ ಇದೀವಿ. ಏನಪ್ಪಾ, ನಾವು ಚರ್ಚಿಗೆ ಹೋದ್ರೆ ಏನ್ ಅವರು ರೊಕ್ಕ ಕೊಡ್ತಾರ ಅಂತೇಳಿ ಒಂದು ಹಣದ ಮೇಲೆ ಎದುರು ನೋಡ್ತಕ್ಕಂಥ ಜನರು ಇದಾರೆ. ಏನಪ್ಪಾ, ನಾನು ಚರ್ಚಿಗೆ ಹೋದ್ರೆ ನನಗಿರ್ತಕ್ಕಂಥ ರೋಗಗಳು ಗುಣ ಅಥವಾ ನನಗೆ ಆರಾಮ ಆತದ ಅಂತೇಳಿ ಅದನ್ನ ಎದುರು ನೋಡಿ ಬರುವಂತವರು ಇದ್ದಾರೆ. ಅದನ್ನ ನಿರೀಕ್ಷಿಸಿ ಬರುವಂತವ್ರು ಇದ್ದಾರೆ. ಇನ್ನು ಕೆಲವರು ಅಲ್ಲಿ ಹೋದ್ರೆ ಮನೆಗಳು ಕಟ್ಟಿಕೊಡ್ತಾರಂತಪ್ಪ, ಅದಕ್ಕಾಗಿ ಆ ಮನೆಯನ್ನ ಕಟ್ಟಿಕೊಡ್ತಾರ ಎನ್ನುವಂತ ಆ ನಿರೀಕ್ಷೆಯಿಂದ ಬರ್ತಾ ಇದ್ದಾರೆ. ಮನೆ ಕಟ್ಟಿದ ಮೇಲೆ ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ.
ರೋಗಗಳು ಹೋತವಂತೇಳಿ ಆ ನಿರೀಕ್ಷೆಯಿಂದ ಬರ್ತಾರೆ, ರೋಗ ಗುಣ ಆದ್ಮೇಲೆ ಮತ್ತೆ ವಾಪಸ್ ಹೋಗ್ತಾರೆ. ದುಡ್ಡು ಸಿಗದ ಅಂತೇಳಿ ಬರ್ತಾರೆ, ದುಡ್ಡು ಸಿಕ್ಕ ಮೇಲೆ ಮತ್ತೆ ವಾಪಸ್ ಹೋಗ್ತಾರೆ. ಆದ್ರೆ ಈ ಭೌತಿಕ ಸಂಬಂಧವಾದಂತ ಯಾವುದೇ ವಿಷಯದ ಮೇಲೆ ನಾವು ಭರವಸೆ ಇಟ್ಟು ನಂಬಿಕೆ ಇಟ್ಟು ನಾವು ಕರೆಯಲ್ಪಟ್ಟಿಲ್ಲ. ಆ ಸುವಾರ್ತೆ ಏನ್ ಹೇಳ್ತದೆ, ನಮಗೆ ಸುವಾರ್ತೆ ಮೂಲಕ ನಾವು ಕರೆಯಲ್ಪಟ್ಟಿದ್ದೀವಿ. ಆ ಸುವಾರ್ತೆ ಅಂದ್ರೆ ಏನು? ಸುವಾರ್ತೆ ಅಂದ್ರೆ ಏನು? ಇದಕ್ಕೆ ಸರಿಯಾದ ಉತ್ತರ ಯಾರು ಕೊಡ್ತಾರೆ ನೋಡೋಣ. ಸುವಾರ್ತೆ ಎಂದರೆ ಏನು? ಕರ್ತನ ಮರಣ, ಸಮಾಧಿ, ಪುನರುದ್ಧಾನ, ಇದು ಸುವಾರ್ತೆ. ನೀವು ಬಹಳಷ್ಟು ಜನರು ನೀವು ಮೆಚೂರಿಟಿ ಆಗ್ಬೇಕು ಅಂದ್ರೆ ನಿಮ್ಮ ತಲೆ ಬೆಳವಣಿಗೆ ಆಗ್ಬೇಕು, ನಿಮ್ಮ ಬುದ್ಧಿ ಬೆಳವಣಿಗೆ ಆಗ್ಬೇಕಾಗಿದೆ. ಸುವಾರ್ತೆ ಅಂದ್ರೆ ಕೊರಿಂಥದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಹೇಳ್ತಾನೆ, ಕರ್ತನ ಮರಣ, ಸಮಾಧಿ, ಪುನರುದ್ಧಾನ, ಇದು ಸುವಾರ್ತೆ. ಯೇಸು ಕ್ರಿಸ್ತನು ನಮಗಾಗಿ ಆತನು ಆ ಸ್ವರ್ಗವನ್ನು ಬಿಟ್ಟು ಆ ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ಬಂದಿದ್ದಾನೆ. ಈ ಭೂಮಿ ಮೇಲೆ ನಾವು ಮಾಡಿರುವಂತಹ ಪಾಪಗಳ ನಿಮಿತ್ತವಾಗಿ ಆತನು ಕಲವರಿ ಶಿಲುಬೆಯನ್ನು ಏರಿದ್ದಾನೆ. ಆ ಕಲವರಿ ಶಿಲುಬೆ ಮೇಲೆ ಆತನ ಪವಿತ್ರ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದಿಂದ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಆ ಪಾಪದಿಂದ ನಮ್ಮನ್ನು ವಿಮೋಚನೆಗೊಳಿಸಿದ್ದಾನೆ. ನಮ್ಮ ಪಾಪಗಳನ್ನು ತೊಳೆದಿದ್ದಾನೆ. ಆತನು ಮತ್ತೆ ಸಮಾಧಿ ಮಾಡಲ್ಪಟ್ಟು ಮತ್ತೆ 3ನೇ ದಿನದಲ್ಲಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಇದು ಸುವಾರ್ತೆ. ಈಗ ಆ ಸುವಾರ್ತೆಯನ್ನು ಕೇಳಿವಿ ನಾವು. ಆ ಸುವಾರ್ತೆ ನಮ್ಗೆ ಏನ್ ಹೇಳುತ್ತೆ? ನಿಮಗೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಜೀವಿತ ಅಲ್ಲ, ನೀವು ಮರಣಿಸಿದ ಮೇಲೆ ಮತ್ತೊಂದು ಜೀವಿತ ಇದೆ ನಿಮಗೆ. ಅದು ಸುವಾರ್ತೆಯಲ್ಲಿ ಇರ್ತಕ್ಕಂಥ ಅಂಶ. ಈ ಭೂಮಿ ಮೇಲೆ ಇರ್ತಕ್ಕಂಥ ಜೀವಿತ ಇದೇ ಶಾಶ್ವತವಾದಂತ ಜೀವಿತ ಅಲ್ಲ. ಈ ಜೀವಿತ ಕ್ಷಣಿಕವಾಗಿರುವಂಥದ್ದು, ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವಂತ ಅಭೆಯಂತೆ ಇರುವಂತ ಈ ಜೀವಿತ ಶಾಶ್ವತ ಅಲ್ಲ. ನೀವು ಮರಣಿಸಿದ ಮೇಲೆ ಮತ್ತೊಂದು ಜೀವಿತ ಇದೆ, ಇನ್ನೊಂದು ಜೀವಿತ ಇದೆ. ನೀವು ಮರಣಿಸಿದ ಮೇಲೆ ಮತ್ತೆ ಪುನಃ ನೀವು ಎದ್ದೇಳ್ತೀರಿ. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಆತನು ಎದ್ದು ಬಂದಿದ್ದಾನೋ, ಎದ್ದು ಬಂದು ಆತನು ಪರಲೋಕ ಆರೋಹಣ ಆಗಿದ್ದಾನಲ್ಲ, ಆತನು ಮತ್ತೆ ಆ ಪರಲೋಕದಿಂದ ಮತ್ತೆ ಆತನು ಈ ಭೂಮಿಗೆ ಬರ್ತಾ ಇದ್ದಾನೆ 2ನೇ ಸಾರಿ. ಆ ಬಂದಂತ ಸಂದರ್ಭದಲ್ಲಿ ಸಮಾಧಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಎದ್ದೇಳ್ತಾರೆ. ನಾವು ಸಾಯ್ತೀವಿ. ಈಗ ಸತ್ರೆ ನಮಗೆ ಈ ಶರೀರ ಮಾತ್ರ ಮಣ್ಣಿಗೆ ಹೋಗುತ್ತೆ, ಆದ್ರೆ ಈ ಶರೀರದಲ್ಲಿರುವಂತ ಆತ್ಮ ಜೀವ ಮಣ್ಣಿಗೆ ಹೋಗುವುದಿಲ್ಲ. ಆತನು ದಯಪಾಲಿಸಿರ್ತಕ್ಕಂಥ ದೇವರ ಬಳಿಗೆ ಹೋಗ್ಬೇಕು. ಆ ದೇವರ ಹತ್ರ ಹೋಗ್ಬೇಕಂತಂದ್ರೆ, ಆ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ, ಆ ಪರಲೋಕಕ್ಕೆ ಹೋಗ್ಬೇಕಂತಂದ್ರೆ ಆತನು ಕಳಿಸಿಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನನ್ನ ನಾವೆಲ್ಲರೂ ಕೂಡ ನಂಬಬೇಕು. ನಂಬಿವನಕೋ ನಾವು ಸತ್ರು ಕೂಡ ಏನ್ ಮಾಡ್ತೀವಿ? ಎದ್ದೇಳುತ್ತೀವಿ. ಆ ವಿಷಯವನ್ನ ಕೇಳನೆ ನಾವು ಬಂದಿದ್ದು, ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೀವಿ. ಆ ಒಂದೇ ಪದವಿಯನ್ನ ನಿರೀಕ್ಷಿಸೋದಕ್ಕೆ ಕರೆಯಲ್ಪಟ್ಟವರು ಅಂತಂದ್ರೆ ಆ ಒಂದೇ ಪರಲೋಕವನ್ನ, ಆ ಪದವಿಯನ್ನ, ಉನ್ನತ ಲೋಕವನ್ನ, ಸ್ವರ್ಗವನ್ನ ನಾವೆಲ್ಲರೂ ಸೇರ್ಬೇಕಂತೇಳಿ ನಾವು ಈ ಭೂಮಿ ಮೇಲೆ ಇದ್ದುಕೊಂಡು ಎದುರು ನೋಡ್ಬೇಕು, ನಿರೀಕ್ಷಿಸಬೇಕು. ಈ ಭೂಮಿಯಲ್ಲಿ ನನಗೆ ಕಷ್ಟಗಳು ಬರ್ತವೆ, ಶ್ರಮೆಗಳು ಬರ್ತವೆ, ಹಿಂಸೆಗಳು ಬರ್ತವೆ, ಸಂಕಟಗಳು ಬರ್ತವೆ. ಅವೆಲ್ಲವನ್ನ ತಾಕೊಂಡು ನಾನು ಮನಸ್ಸಿಗೆ ನನಗೆ ಸ್ವರ್ಗ ಇದೆ, ಪರಲೋಕ ಇದೆ ಅಂತೇಳಿ ಎದುರು ನೋಡ್ಬೇಕು. ಅದು ನಿರೀಕ್ಷೆ. ನಿಜವಾದ ಆ ನಿರೀಕ್ಷೆಯಿಂದ ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದೀವ? ಭೌತಿಕವಾದ ಒಂದು ವಿಷಯಗಳನ್ನ ನಿರೀಕ್ಷಿಸಿ ನಾವು ಕ್ರಿಸ್ತನ ಬಳಿಗೆ ಬಂದಿದ್ದೇವೆ ಅಂದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈಗ ನಮಗೆ ಎಲ್ಲರಿಗೂ ಏನಿರ್ಬೇಕಂತಂದ್ರೆ ನಿರೀಕ್ಷೆ ಇರಬೇಕು. ಏನಿರ್ಬೇಕು? ನಿರೀಕ್ಷೆ ಇರಬೇಕು. ಎದುರು ನೋಡ್ತಾ ಇರಬೇಕು. ನಾನು ಈ ಭೂಮಿಯನ್ನು ಬಿಟ್ಟ ತಕ್ಷಣನೇ ಆ ಮಹಾಪದವಿ ಪರಲೋಕವನ್ನು ನಾನು ಸೇರುತ್ತೇನೆ, ಆ ನಿತ್ಯ ಜೀವಕ್ಕೆ ನಾನು ಬಾಧ್ಯನಾಗುತ್ತೇನೆ ಅಂತೇಳಿ ನಾವೆಲ್ಲರೂ ಕೂಡ ಅದನ್ನೇ ನಾವು ನಿರೀಕ್ಷಣೆ ಮಾಡಬೇಕು. ಅದನ್ನೇ ನಾವು ಎದುರು ನೋಡಬೇಕು. ಆದರೆ ಅನೇಕ ಮಂದಿ ವಿಶ್ವಾಸಿಗಳು, ಅನೇಕ ಮಂದಿ ದೇವರ ಬಳಿಗೆ ಬಂದಂಥವರು, ಅನೇಕ ಮಂದಿ ಕ್ರಿಸ್ತನ ಬಳಿಗೆ ಬಂದಂಥವ್ರಿಗೆ ಏನಿಲ್ಲ ಅಂದ್ರೆ ನಿರೀಕ್ಷಣೆನೇ ಇಲ್ಲ ರೀ.
ಕೆಲವರು ನಿರೀಕ್ಷಣೆ ಇಲ್ಲದೇನೆ ಬರ್ತಾರೆ, ಅವ್ರಿಗೆ ಯಾವುದೇ ಆದಂತ ನಿರೀಕ್ಷಣೆನೇ ಇರಲ್ಲ. ನಮಗೂ ಕೂಡ ಒಂದು ದಿನದಲ್ಲಿ ಯಾವುದೇ ನಿರೀಕ್ಷಣೆ ಇಲ್ಲ. ಆದ ಕ್ರಿಸ್ತನ ಬಳಿಗೆ ಬಂದ ಮೇಲೆ, ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ ನಮಗೆ ನಿರೀಕ್ಷಣೆ ಇದೆ. ನಮಗೇನಿದೆ? ನಿರೀಕ್ಷಣೆ ಇದೆ. ಆ ನಿರೀಕ್ಷಣೆ ನಮ್ಮಲ್ಲಿ ಬರಬೇಕಂದ್ರೆ ಏನ್ ಮಾಡಬೇಕು? ಆ ನಿರೀಕ್ಷಣೆ ನಮ್ಮಲ್ಲಿ ಬರಬೇಕಂದ್ರೆ ಏನು ಮಾಡಿದ್ರೆ ನಿರೀಕ್ಷಣೆ ಬರುತ್ತೆ? ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಅಪೊಸ್ತಲನಾಗಿರತಕ್ಕಂಥ ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಓದೋಣ ಮಾಸ್ತರ್, ಓದ್ರಿ ಸಿಕ್ರ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ನೀವ್ ಯಾರಾದ್ರೂ ಗಲಾಟೆ ಮಾಡಿದ್ರೆ ಹೋದ್ರಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ನೀವು ಕೇಳಿದಂತ ನಿರೀಕ್ಷಣೆ ನಮ್ಮೆಲ್ಲರಿಗೂ ನಿರೀಕ್ಷೆ ಇರ್ಬೇಕಂದ್ರೆ ನಿರೀಕ್ಷೆ ಹೇಗೆ ಬರ್ತದ ಅಂತಂದ್ರೆ, ನಿಮ್ಗೆಲ್ಲರಿಗೂ ನಿರೀಕ್ಷೆ ಇದೆನಾ? ನಿಮ್ಮೆಲ್ಲರಿಗೂ ನಿರೀಕ್ಷೆ ಇದೆನಾ? ಐತೇನಮ್ಮ? ನಿರೀಕ್ಷೆ ಇದೆನಾ? ಐತೇನಪ್ಪ? ಐತೆ. ಏನು ನಿರೀಕ್ಷೆ ಇದೆ? ಆ ನಿರೀಕ್ಷಣೆ ಬರ್ಬೇಕಂದ್ರೆ ಏನ್ ಮಾಡಿದ್ರೆ ನಿರೀಕ್ಷಣೆ ಬರ್ತದೆ? ಸುಮ್ಮನೆ ಇದ್ರೆ ನಿರೀಕ್ಷಣೆ ಬರಲ್ಲ. ನಾವು ಸುಮ್ಮನೆ ಕೂತ್ಕೊಂಡ್ರೆ ನಿರೀಕ್ಷೆ ಅನ್ನುವಂಥದ್ದು ನಮ್ಮಲ್ಲಿ ಹುಟ್ಟೋದಿಲ್ಲ. ಆ ನಿರೀಕ್ಷಣೆ ಬರಬೇಕಂದ್ರೆ ಏನ್ ಮಾಡ್ಬೇಕು ಅಂತಂತೇಳಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಹೇಗೆ ಉಂಟಾಗುತ್ತೆ ಅದು ನಿರೀಕ್ಷಣೆ? ನೀವು ಕೇಳಿದಂತ ಆಕಾಶದ ಕೆಳಗಿರುವ ಸರ್ವ ಸೃಷ್ಟಿಗೆ ಸಾರಲ್ಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ ಅಸ್ಥಿವಾರದ ಮೇಲೆ ನಿಂತು ಸ್ಥಿರವಾಗಿದ್ದು ನಂಬಿಕೆಯಲ್ಲಿ ನೆಲೆಗೊಂಡಿರುವುದಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗುವುದು. ನಮ್ಮಲ್ಲಿ ನಿರೀಕ್ಷಣೆ ಹೇಗೆ ಉಂಟಾಗುತ್ತದೆ ಅಂತಂದ್ರೆ, ಆ ಒಂದೇ ಪದವಿಯನ್ನ, ಆ ಸ್ವರ್ಗವನ್ನ, ಆ ಪರಲೋಕವನ್ನ ಸ್ವತಂತ್ರಿಸಿಕೊಳ್ಳುವುದಕ್ಕಾಗಿ ನಾವೆಲ್ಲರೂ ನಿರೀಕ್ಷಣೆಯಿಂದ ಈ ಭೂಮಿ ಮೇಲೆ ನಾವು ಎದುರು ನೋಡ್ತಾ ಇದ್ದೀವಿ. ಆ ನಿರೀಕ್ಷಣೆ ನಮ್ಮಲ್ಲಿ ಉಂಟಾಗಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಸುವಾರ್ತೆಯಿಂದನೇ ಅದು ಉಂಟಾಗುತ್ತೆ. ಆ ನಿರೀಕ್ಷೆ ಹೇಗೆ ಉಂಟಾಗುತ್ತಂತಂದ್ರೆ ಸುವಾರ್ತೆ ಮೂಲಕನೇ. ಅಂದ್ರೆ ಕ್ರಿಸ್ತನ ಮರಣ ಸಮಾಧಿ ಈ ಒಂದು ಸುವಾರ್ತೆಯನ್ನ ಕೇಳಬೇಕು. ಕೇಳಿದ್ರೇನೆ ಏನ ಉಂಟಾಗ್ತದ? ನಿರೀಕ್ಷಣೆ ಉಂಟಾಗುತ್ತೆ. ಅಂದ್ರೆ ಆ ಸುವಾರ್ತೆಯನ್ನ ನೀನು ಹೇಳ್ಬೇಕು, ಹೇಳಿದ್ದನ್ನ ಅವ್ರು ಕೇಳಬೇಕು. ಕೇಳಿದಾಗ ಅವ್ರಿಗೆ ಏನಾಗುತ್ತೆ? ನಿರೀಕ್ಷೆ ಬರುತ್ತೆ, ನಿರೀಕ್ಷಣೆ ಉಂಟಾಗುತ್ತೆ. ಈಗ ಕೆಲವರು ಸುವಾರ್ತೆನೆ ಹೇಳೋದಿಲ್ಲ, ಸುವಾರ್ತೆನೆ ಕೇಳೋದಿಲ್ಲ, ಯೇಸು ಕ್ರಿಸ್ತನನ್ನು ನಂಬ್ಕೊಂಡ್ಬಿಡ್ತಾರೆ. ಸುವಾರ್ತೆನೆ ಕೇಳೋದಿಲ್ಲ. ಏನಪ್ಪ ನಿಮ್ಮ ಮಕ್ಕಳಿಗೆ ಸಾರಿ ಓದಿಸ್ತು ಬರ್ರಿ ಅಂತೇಳಿ ಕರೆದು ಬಿಡ್ತಾರೆ, ಬಂದ್ಬಿಡ್ತಾರೆ ಅಷ್ಟೇ. ಸುವಾರ್ತೆ ಏನು ಕೇಳೋಲ್ಲ. ಯೇಸು ಕ್ರಿಸ್ತನ ಬಳಿಗೆ ಬಂದಿದ್ದ ಯಾರಂದ್ರೆ ಮಕ್ಕಳನ್ನು ಓದಿಸಕ್ಕಷ್ಟೇ. ಏನೋ ಸಹಾಯ ಸಿಗ್ತದಂತೇಳಿ, ಏನೋ ಮನೆ ಕಟ್ತಾರಂತೇಳಿ, ಏನೋ ಸಿಗ್ತದಂತೇಳಿ ಈ ಭೌತಿಕವಾದಂತ ಇವುಗಳನ್ನ ಎದುರು ನೋಡಿ, ಇವುಗಳನ್ನ ಆಸೆ ಪಟ್ಟು ಇವತ್ತು ದೇವರ ಬಳಿಗೆ ಬಂದಂತವ್ರು ಎಷ್ಟೋ ಜನರು ಇದ್ದಾರೆ. ಮತ್ತೆ ಆ ನಂಬಿಕೆಯಲ್ಲಿ ಬಿದ್ದು ಹೋದಂತವ್ರು ಸುಮಾರು ಜನರು ಇದ್ದಾರೆ. ಅದಕ್ಕಾಗಿ ಇಲ್ಲಿ ಪೌಲನು ಏನ್ ಹೇಳ್ತಾ ಇದ್ದಾನಂತಂದ್ರೆ, ಕೊಲೊಸ್ಸೆ ಸಭೆಗೆ, ನೀವು ಕೇಳಿದಂತ ಆಕಾಶದ ಕೆಳಗೆ ಸರ್ವ ಸೃಷ್ಟಿಗೆ ಸಾಲಪಟ್ಟಂತ ಸುವಾರ್ತೆಯಿಂದ ಉಂಟಾದ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗದೆ. ನೋಡ್ರಿ, ಆ ಸುವಾರ್ತೆಯನ್ನು ಕೇಳಿದಾರಲ್ಲ, ಆ ಸುವಾರ್ತೆಯನ್ನು ಕೇಳಿದ ಮೇಲೆ ನೀವೇನಾಗಬಾರ್ದು?
ಆ ನಿರೀಕ್ಷೆಯನ್ನು ಬಿಟ್ಟು ನೀವು ತೊಲಗಿ ಹೋಗಬಾರದು. ಇವತ್ತು ಕೆಲವರು ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗ್ತಾ ಇದ್ದಾರೆ. ಆ ನಿರೀಕ್ಷೆಯನ್ನು ಬಿಟ್ಟು ಇವತ್ತು ಆರಾಧನೆಯನ್ನು ಬಿಡ್ತಾ ಇದ್ದಾರೆ. ಆ ನಿರೀಕ್ಷೆಯನ್ನು ಬಿಟ್ಟು ಇವತ್ತು ವಿಶ್ವಾಸ ಭ್ರಷ್ಟರಾಗ್ತಾ ಇದ್ದಾರೆ. ಆ ನಿರೀಕ್ಷೆಯನ್ನು ಬಿಟ್ಟು ಇವತ್ತು ನಂಬಿಕೆಯಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಆ ನಿರೀಕ್ಷೆಯನ್ನು ಬಿಟ್ಟು ಮತ್ತೆ ಲೋಕದೊಳಗೆ ಕಲಿತು ಹೋಗ್ತಾ ಇದ್ದಾರೆ. ಅಂತಂದ್ರೆ ಅರ್ಥ ಏನಂತಂದ್ರೆ ಇವರು ಸುವಾರ್ತೆಯನ್ನ ಸರಿಯಾದಂತ ವಿಧಾನದಲ್ಲಿ ಇವರು ಕೇಳಿಲ್ಲ. ಸುವಾರ್ತೆ ಅಂದ್ರೇನೆ ಇವರಿಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅದಕ್ಕಾಗಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಸುವಾರ್ತೆಯಿಂದ ಉಂಟಾಗುವಂತಹ ನಿರೀಕ್ಷೆಯನ್ನು ಬಿಟ್ಟು ತೊಲಗಿ ಹೋಗಿ ವಿಶ್ವಾಸ ಭ್ರಷ್ಟರಾಗ್ತಾ ಇದ್ದಾರೆ, ನಂಬಿಕೆ ದ್ರೋಹಿಗಳಾಗ್ತಾ ಇದ್ದಾರೆ, ವಿಶ್ವಾಸಘಾತಕರಾಗ್ತಾ ಇದ್ದಾರೆ. ಅದಕ್ಕಾಗಿ ಆ ಪರಲೋಕ ನಿಮಗೆ ಪ್ರಾಪ್ತವಾಗಬೇಕಂದ್ರೆ, ಆ ಸ್ವರ್ಗವು ನಿಮಗೆ ಸಿಗಬೇಕಂತಂದ್ರೆ ನೀವು ನಿರೀಕ್ಷಣೆ ಆ ಒಂದೇ ಪದವಿಯನ್ನು ನಿರೀಕ್ಷಿಸಬೇಕು. ಆ ಒಂದೇ ಪದವಿಯ ನಿರೀಕ್ಷಣೆ ಹೇಗೆ ನಿಮಗೆ ಉಂಟಾಗುತ್ತದೆ ಅಂತಂದ್ರೆ ಸುವಾರ್ತೆ ಮೂಲಕ ನಿರೀಕ್ಷಣೆ ಉಂಟಾಗುತ್ತೆ. ಆ ಸುವಾರ್ತೆಯಿಂದ ಉಂಟಾದಂತಹ ಆ ನಿರೀಕ್ಷೆಯನ್ನು ಬಿಟ್ಟು ನೀವು ತೊಲಗಿ ಹೋಗಬಾರದು, ಅಲ್ಲಿ ನಿಂತುಕೊಳ್ಳಬೇಕು. ಮತ್ತೇನ್ ಹೇಳ್ತಾ ಇದ್ದಾನೆ? ನಂಬಿಕೆಯಲ್ಲಿ ನೆಲೆಗೊಂಡವರಾದರೆ ಆ ಪದವಿ ನಿಮಗೆ ಪ್ರಾಪ್ತವಾಗಬೇಕು. ನೋಡ್ರಿ, ಆ ನಿರೀಕ್ಷಣೆಯಿಂದ ನೀವು ಇದ್ದುಕೊಂಡು ನೀವು ನಂಬಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಭ್ರಷ್ಟರಾಗಬಾರ್ದು, ನಂಬಿಕೆ ದ್ರೋಹಿಗಳಾಗಬಾರ್ದು. ನಂಬಿಕೆಯಿಂದ ಎದುರು ನೋಡ್ತಾ ಇರಬೇಕು. ಈಗ ನೋಡ್ರಿ, ಬಸ್ ಬರ್ತದ ಅಂತಂತೇಳಿ ಎದುರು ನೋಡ್ತಾ ಇದೀವಿ ಅಂತಂದ್ರೆ ಹೆಂಗ ಎದುರು ನೋಡ್ತೀವಿ? ನಂಬಿಕೆಯಿಂದ ಖಚಿತವಾಗಿ ಬರ್ತದ, ಅದು ಬಸ್ ಬರುವ ಸಮಯ ಅದು. ಈಗ ಟ್ರೈನ್ ಇರ್ತದ, 1 ಗಂಟೆಗೆ ಟ್ರೈನ್, ನಾವು ಮುಂಚೆ ಅರ್ಧ ಗಂಟೆ ಮುಂದೆ ಹೋಗಿರ್ತೀವಿ, ಎದುರು ನೋಡ್ತಾ ಇರ್ತೀವಿ, ನಿರೀಕ್ಷಣೆ ಮಾಡ್ತಾ ಇರ್ತೀವಲ್ಲ. ಹೇಗೆ ನಿರೀಕ್ಷಣೆ ಮಾಡ್ತೀವಿ? ನಂಬಿಕೆಯಿಂದ. ಬಂದೇ ಬರ್ತದ, ಸಮಯವನ್ನ ತಪ್ಪಲ್ಲ. ಈಗ 5 ನಿಮಿಷ ಆಯ್ತು ಬರ್ಲಿಲ್ಲ ಅನ್ಕೋ, ಆ ನಂಬಿಕೆಯನ್ನು ಕಳ್ಕೊಳ್ತೀವ? ಕಳ್ಕೊಳ್ಳಲ್ಲ, ಬರ್ತದ. ಇನ್ನು ಸ್ವಲ್ಪ ತಡ ಆಗಿರ್ಬೋದು, ಬರ್ತದ. ಒಂದು 10 ನಿಮಿಷ ಆಯ್ತು ಅನ್ಕೋ, ಆ ನಂಬಿಕೆಯನ್ನು ಕಳ್ಕೊಳ್ತೀವ? ಕಳ್ಕೊಳ್ಳಲ್ಲ, ಹಂಗೆ ಇರ್ತದ, ಬರ್ತದ. ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಿರ್ತದ, ಇಷ್ಟು ಒಂದು 10 ನಿಮಿಷ ತಡವಾಗಿದೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಇನ್ನೇನು ಕೆಲವೇ ಒಂದು 5 ನಿಮಿಷದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಬರ್ತದ ಅಂತೇಳಿ ಮಾಡ್ತಾರೆ. ಎದುರು ನೋಡ್ತಾ ಇರ್ತೀವಲ್ಲ ಅವು. ಹೇಗೆ? ನಂಬಿಕೆಯಿಂದ. ಅದೇ ರೀತಿಯಲ್ಲಿ ಈ ಭೂಮಿ ಮೇಲೆ ಸುವಾರ್ತೆಯಿಂದ ಉಂಟಾಗಿರುವಂತಹ ನಿರೀಕ್ಷೆಯನ್ನ ನಾವು ಬಿಟ್ಟು ತೊಲಗಿ ಹೋಗದೆ ನಂಬಿಕೆಯಿಂದ ಅದನ್ನ ನಾವು ನಿರೀಕ್ಷಿಸಬೇಕು. ದೇವರು ನಮಗೆ ಸ್ವರ್ಗವನ್ನ ಪರಲೋಕವನ್ನ ಕೊಡ್ತೀನಿ ಎಂಬುದಾಗಿ ಹೇಳಿದನಲ್ಲ, ಯೇಸು ಕ್ರಿಸ್ತನು ಕೂಡ ನಾನು ಯಾವ ರೀತಿಯಲ್ಲಿ ಸತ್ತು ಮತ್ತೆ 3ನೇ ದಿನದಲ್ಲಿ ಎದ್ದು ಬಂದಿದನೋ ನೀವು ಕೂಡ ಒಂದು ವೇಳೆ ಮರಣಿಸಿದರೆ ಸತ್ತರೆ ನಿಮ್ಮನ್ನು ಕೂಡ ನಾನು ಒಂದು ದಿನ ಎಬ್ಬಿಸುತ್ತೇನೆ ಅಂತ ಹೇಳಿದನಲ್ಲ. ಆ ಮಾತಿನ ಮೇಲೆ ನಮಗೆ ಏನಿರ್ಬೇಕು? ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಯಾರು ಈಗ ಎಬ್ಬಿಸ್ತಾನ ನಿನ್ನ, ಆತನ ಬಂದಾಗ ನಿನ್ನ ಎಬ್ಬಿಸ್ತಾನ, ಅದನ್ನು ಹೇಳಿದ. 2ನೇ ಸಾರಿ ಬಂದಾಗ ನಿನ್ನ ಏನ್ ಮಾಡ್ತಾನ? ಎಬ್ಬಿಸ್ತಾನ. ಆ ಎಬ್ಬಿಸುತ್ತಾನೆ ಎನ್ನುವಂತ ನಿರೀಕ್ಷಣೆ ಅನೇಕ ಜನರಲ್ಲಿ ಇಲ್ಲ. ಇದನ್ನ ಇಲ್ಲ, ಆ ಒಂದು ನಿರೀಕ್ಷಣೆ ಅನೇಕ ಜನರಲ್ಲಿ ಇದೇನಾ ಇಲ್ವನ? ಆ ಒಂದೇ ದೇಹದಲ್ಲಿ ಸೇರಿದಂತವರಿಗೆ ಆ ನಿರೀಕ್ಷಣೆ ಇದೇನಾ ಇಲ್ಲನ? ನಿರೀಕ್ಷಣೆ ಇದೇನೋ ಇಲ್ಲವೋ? ಐತೆ. ಇದ್ರೆ ಯಾಕೆ ಆರಾಧನೆ ಬಿಡ್ತಾರ? ಇದ್ರೆ ಯಾಕ ನಂಬಿಕೆ ದ್ರೋಹಿಗಳಾಗ್ತಾರ? ಇದ್ರೆ ಯಾಕ ಅವರು ವಿಶ್ವಾಸದಲ್ಲಿ ಬಿದ್ದೋಗ್ತಾರ? ಆ ನಿರೀಕ್ಷೆ ಇದ್ರೆ ಯಾಕೆ ಮತ್ತೆ ಅವರು ಲೋಕದಲ್ಲಿ ಕಲಿತೋತಾರ? ನಿರೀಕ್ಷಣೆ ಇಲ್ಲ ಅವರಿಗೆ, ಇಲ್ಲ. ಸತ್ತ ಮೇಲೆ ಮತ್ತೆ ಪುನಃ ಯೇಸು ಕ್ರಿಸ್ತನು ನಮ್ಮನ್ನು ಎಬ್ಬಿಸುತ್ತಾನೆ ಎನ್ನುವಂತ ನಿರೀಕ್ಷಣೆ ಅವ್ರಿಗಿಲ್ಲ. ಅಂದು ಥೆಸಲೋನಿಕದಲ್ಲಿರುವಂತ ಸಭೆಯವರಿಗೂ ಕೂಡ ಇಲ್ಲ. ಆ ಮಾತನ್ನ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ನಾವು ಒಂದ್ಸತಿ ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಸಹೋದರರೇ,
ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದ ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ ಅಂತೇಳಿ ಪೌಲನು ಹೇಳ್ತಾನೆ. ಏನ್ ಹೇಳ್ತಾನೆ? ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನಿಮಗೆ ತಿಳಿಯದೆ, ಅಂದ್ರೆ ನಿದ್ದೆ ಹೋಗುವವರು ಅಂದ್ರೆ ಮರಣಿಸಿದಂಥವ್ರು. ಸತ್ತ ಮೇಲೆ ನಾವೇನ್ ಮಾಡ್ತೀವಿ? ದುಃಖಿಸ್ತೀವಿಲ್ಲ, ಅಳ್ತೀವಿಲ್ಲ. ಯಪ್ಪೋ ಓದಿ, ಎಮ್ಮೋ ಓದಿ, ನಮ್ಮೆಲ್ಲರನ್ನ ಬಿಟ್ಟು ಓದಿ ಏನು ಮಾಡ್ಬೇಕು ನಾವು? ಅಳ್ತೀವಿ ಅಲ್ಲ, ಗೋಳಾಡಿ ಗೋಳಾಡಿ ಅದ್ರ ಹೆಣದ ಮೇಲೆ ಬಿದ್ದು 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 ಅಳ್ತಿರ್ತೀವಿ. ಹಂಗ ಅಳೋರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನಿಮಗೆ ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಇತರರು ದುಃಖ ಪಡ್ತಾರೆ, ಅವ್ರಿಗೆ ನಿರೀಕ್ಷೆ ಇಲ್ಲ, ದುಃಖ ಪಡ್ತಾರೆ, ಅಳ್ತಾರ. ನಿಮಗೆ ನಿರೀಕ್ಷೆನೇ ಇಲ್ವಾ? ನಮಗೆ ನೀವು ಆ ರೀತಿಯಲ್ಲಿ ದುಃಖ ಪಡೋದು ನಮ್ಮ ಮನಸ್ಸಿಗೆ ಮಾತ್ರ ಎಷ್ಟು ಮಾತ್ರಕ್ಕೂ ಒಪ್ಪಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಒಪ್ಪಲ್ಲ. ಯಾಕೆ ಒಪ್ಪೋದಿಲ್ಲ? ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ದೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವೆನೆಂದು ನಂಬಬೇಕಲ್ಲವೇ? ಯೇಸು ಕ್ರಿಸ್ತನು ಸತ್ತು ಮತ್ತೆ ಆತನ 3ನೇ ದಿನದಲ್ಲಿ ಎದ್ದು ಬಂದಾನಂತೇಳಿ ನಂಬಿದ ಮೇಲೆ ಆತನು ಮತ್ತೆ 2ನೇ ಸಾರಿ ಬಂದಾಗ ಆತನೊಡನೆ ಕರ್ಕೊಂಡು ನಮ್ಮನ್ನ ಮತ್ತೆ ಎಬ್ಬಿಸ್ತಾನೆ, ಆತನ ಎಬ್ಬಿಸಿ ಆತನೊಡನೆ ಕರ್ಕೊಂಡು ಹೋಗ್ತಾನ ಅಂತೇಳಿ ನಾವು ನಂಬಬೇಕಲ್ಲವೇ? ಆ ನಂಬಿಕೆ ಇಲ್ಲದೆ ನಾವು ಏನ್ ಮಾಡ್ತಾ ಇದ್ವಿ? ದುಃಖಿಸ್ತಾ ಇದ್ವಿ. ಅದಕ್ಕೆ ಇತರರಂತೆ ನೀವು ನಿರೀಕ್ಷೆ ಇಲ್ಲದವರಾಗಿರ್ಬಾಡ್ರಿ, ನೀವು ನಿರೀಕ್ಷೆ ಉಳ್ಳವರಾಗಿರ್ರಿ. ಅನೇಕ ಜನರಿಗೆ ನಿರೀಕ್ಷಣೆ ಇಲ್ಲ, ನಮಗೂ ಕೂಡ ನಿರೀಕ್ಷಣೆ ಇಲ್ಲ ಅಂತಂದ್ರೆ ಆ ನಿರೀಕ್ಷಣೆಯನ್ನ ಯಾವಾಗ ಕಳ್ಕೊಳ್ತೀವಿ ಅಂತಂದ್ರೆ, ಆ ನಿರೀಕ್ಷಣೆಯಿಂದ ಯಾವಾಗ ನಾವು ಬಿದ್ದು ಹೋಗ್ತೀವಿ ಅಂತಂದ್ರೆ, ನಾವು ನಂಬಿಕೆ ಭ್ರಷ್ಟರಾದಾಗ ಮಾತ್ರ ಅದನ್ನ ನಿರೀಕ್ಷೆಯಿಂದ ಬಿದ್ದು ಹೋಗೋದಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ಆ ನಿರೀಕ್ಷೆ ಎನ್ನುವಂತ ವಿಷಯವನ್ನು ನಾನೀಗ ಅತಿ ಹೆಚ್ಚು ಒತ್ತು ಕೊಟ್ಟು ಇದನ್ನು ನಾನು ಹೇಳೋದಕ್ಕೆ ನಾನು ಆಸಕ್ತಿ ಉಳ್ಳವನಾಗಿದ್ದೇನೆ. ಯಾಕೆ ಆ ರೀತಿಯಲ್ಲಿ ಒಂದೇ ನಿರೀಕ್ಷಣೆ ಇಲ್ಲ ನಮ್ಮೆಲ್ಲರಿಗೆ? ಯಾಕೆ ಇವತ್ತು ಒಂದೇ ದೇಹದಲ್ಲಿ ಇರ್ತಕ್ಕಂಥವ್ರು ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಆದ್ಮೇಲೆ ನಮ್ಮೆಲ್ಲರ ನಿರೀಕ್ಷೆ ಒಂದೇ ಇರ್ಬೇಕಲ್ಲ? ಒಂದೇ ಇದೆನಾ? ಇಲ್ಲ ರೀ. ನನಗೊಂದು ನಿರೀಕ್ಷಣೆ ಇದ್ರೆ ಈಕಿಗೊಂದು ನಿರೀಕ್ಷಣೆ ಇರ್ತದ, ಆಕಿಗೊಂದಿದ್ರೆ ಆಕಿಗೊಂದು ನಿರೀಕ್ಷಣೆ ಇರ್ತದ, ಆಕಿಗೊಂದಿದ್ರೆ ಇತಗೊಂದು ನಿರೀಕ್ಷೆ ಇರ್ತದ. ಏನ್ ನಿಮ್ಮ ನಿರೀಕ್ಷೆ ನಿಮಗಪ್ಪ, ನಮ್ಮ ನಿರೀಕ್ಷೆ ನಮಗಪ್ಪ ಅಂತ ಇರ್ತದ. ಅಲ್ಲ, ದೇವ್ರು ಹಂಗೆ ಹೇಳ್ತಾ ಇಲ್ಲ. ನೀವೆಲ್ಲರೂ ಒಂದೇ ಪದವಿಯನ್ನ ನಿರೀಕ್ಷಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಅಂತ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ಒಂದೇ ನಿರೀಕ್ಷೆ ಇರಬೇಕು, ಒಂದದನ್ನೇ ನಾವೆಲ್ಲರೂ ಎದುರು ನೋಡ್ಬೇಕು ನಂಬಿಕೆಯಿಂದ. ಯಾಕೆ ನಮ್ಮಲ್ಲಿ ಒಂದೇ ನಿರೀಕ್ಷೆ ಇಲ್ಲ? ಕಾರಣ ಏನು? ಯಾಕೆ ನಮ್ಮೆಲ್ಲರೂ ಒಂದೇ ನಿರೀಕ್ಷಣೆ ಬರ್ತಾ ಇಲ್ಲ ಎಲ್ಲರಲ್ಲಿ? ಯಾಕೆ ಭಿನ್ನ ಭಿನ್ನವಾದಂತ ನಿರೀಕ್ಷೆಗಳು ಮನುಷ್ಯರಲ್ಲಿ ಇವೆ? ಯಾಕ್ರಿ? ಯಾಕೆ ಒಂದೇ ನಿರೀಕ್ಷೆ ಇಲ್ಲ ನಮ್ಮೆಲ್ಲರಿಗೆ? ನನ್ನಲ್ಲಿ, ನಿನ್ನಲ್ಲಿ, 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 ಪ್ರತಿಯೊಬ್ಬರಲ್ಲಿ ಒಂದೇ ನಿರೀಕ್ಷೆ ಇರ್ಬೇಕು ನಮ್ಮೆಲ್ಲರಿಗೂ. ಇದೇನಾ ಒಂದೇ ನಿರೀಕ್ಷೆ? ಒಂದದರನ್ನೇ ನಾವು ಎದುರು ನೋಡ್ತಾ ಇದ್ವಾ? ಆ ಒಂದದರನ್ನೇ ನಾವು ನಿರೀಕ್ಷಣೆ ಮಾಡ್ತಾ ಇದ್ವಾ? ಏನ್ ಇನ್ನ ಯಾವುದನ್ನ ನಾವು ನಿರೀಕ್ಷಣೆ ಮಾಡ್ತಾ ಇದ್ವಿ? ಯಾಕೆ ನಮ್ಮಲ್ಲಿ ಎಲ್ಲರಿಗೂ ಒಂದೇ ನಿರೀಕ್ಷೆ ಇಲ್ಲ? ಒಬ್ಬ ಭಕ್ತನನ್ನ ನಾನು ತೋರಿಸ್ತೇನೆ. ಎಲ್ಲರಿಗೂ ಒಂದೇ ನಿರೀಕ್ಷೆ ಇರ್ಬೇಕಂತಂದ್ರೆ ಏನಿರ್ಬೇಕು ಅಂತಂದ್ರೆ, ನನ್ನಲ್ಲಿ, ನಿನ್ನಲ್ಲಿ, ಪ್ರತಿಯೊಬ್ಬರಲ್ಲಿ ಒಬ್ಬ ಭಕ್ತನನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಯೋಬನು ಬರೆದಂತ ಗ್ರಂಥ 4ನೇ ಅಧ್ಯಾಯ 6ನೇ ವಚನ.
ನಮ್ಮೆಲ್ಲರಿಗೂ ನಿರೀಕ್ಷಣೆ ಒಂದೇ ನಿರೀಕ್ಷಣೆ ಇರ್ಬೇಕಂತಂದ್ರೆ ಆ ನಿರೀಕ್ಷಣೆಗೆ ಆಧಾರ ಏನಂತಂದ್ರೆ, ಈಗ ನೋಡ್ರಿ, ಈಗ ನಾವು ನಮ್ಮನ್ನು ಒತ್ಕೊಂಡು ನಿಂತಿದ್ದು ಯಾವುದು? ನಮಗೆ ಆಧಾರ ಯಾವುದು? ಭೂಮಿ ಅಲ್ಲ. ಭೂಮಿ ಇಲ್ಲ ಅಂದ್ರೆ ನಾವಿಲ್ಲ. ಹೌದಾ ಇಲ್ವಾ? ನಮ್ಮನ್ನು ಒತ್ಕೊಂಡಿದ್ದು ಯಾವುದು? ಭೂಮಿ. ನಮಗೆ ಆಧಾರ ಯಾವುದು? ಭೂಮಿ. ಹೌದಲ್ಲ? ಈಗ ಈ ನಿರೀಕ್ಷೆಗೆ ಕೂಡ ಒಂದು ಆಧಾರ ಇದೆ. ಆ ಆಧಾರದಲ್ಲಿ ನಿಂತುಕೊಂಡ್ರೆ ಮಾತ್ರ ಆ ನಿರೀಕ್ಷಣೆ, ಒಂದೇ ನಿರೀಕ್ಷಣೆ ಇರ್ತದೆ ನಮ್ಮೆಲ್ಲರಿಗೂ. ಒಂದದರನ್ನೇ ನಾವು ಒಂದೇ ಪದವಿಯನ್ನು ನಿರೀಕ್ಷಿಸುವುದನ್ನೇ ನಾವು ಎದುರು ನೋಡ್ತಾ ಇರ್ತೀವಿ. ಆ ನಿರೀಕ್ಷಣೆಗೆ ಆಧಾರ ಏನು ಅಂತಂತೇಳಿ ಇಲ್ಲಿ ಯೋಬನು ಬರೆದಂತ ಗ್ರಂಥ 4ನೇ ಅಧ್ಯಾಯ 6ನೇ ವಚನ ಓದ್ರಿ. ಯಾರು ಬೇಗ ಸಿಗುತ್ತೋ ಅವರು ಓದ್ರಿ. ನಿನ್ನ ನಂಬಿಕೆಗೆ ನಿನ್ನ ಭಕ್ತಿಯು ನಿನ್ನ ನಿರೀಕ್ಷೆಗೆ ನಿನ್ನ ಸನ್ಮಾರ್ಗವು ಆಧಾರವಲ್ಲವು. ನಿನ್ನ ಸನ್ಮಾರ್ಗವು ಆಧಾರವಲ್ಲವು. ಆ ನಿರೀಕ್ಷೆಗೆ ಆಧಾರ ಏನಂತಂದ್ರೆ ಸನ್ಮಾರ್ಗ. ಆ ಸನ್ಮಾರ್ಗದಲ್ಲಿ ನೀನು ಇದ್ರೆ ನಿನಗೇನು ಇರ್ತದ? ನಿರೀಕ್ಷಣೆ ಇರ್ತದ. ನೀನು ಸನ್ಮಾರ್ಗವನ್ನ ತಪ್ಪಿ ಅನ್ಕೋ, ನೀನು ಒಂದೇ ನಿರೀಕ್ಷಣೆಯಿಂದ ಇರುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಒಂದೇ ನಿರೀಕ್ಷಣೆ ಇರ್ಬೇಕಂತಂದ್ರೆ ನಾವೆಲ್ಲರೂ ಯಾವ ಟ್ರಾಕ್ ನಲ್ಲಿ ಇರಬೇಕು? ಸನ್ಮಾರ್ಗದಲ್ಲಿರಬೇಕು. ತೆಲುಗಿನಲ್ಲಿ ಚೆನ್ನಾಗಿದೆ, ಯಥಾರ್ಥತೆ ಎನ್ನುವಂತ ಮಾತು ಆ ತೆಲುಗಿನಲ್ಲಿ ಬಳಸಲ್ಪಟ್ಟಿದೆ. ಈ ನಿರೀಕ್ಷೆಗೆ ಆಧಾರ ಯಾವುದಂತಂದ್ರೆ ಯಥಾರ್ಥತೆ. ಅದಕ್ಕೆ ಆಧಾರ ಯಾವುದಂದ್ರೆ ಯಥಾರ್ಥತೆ. ಆ ಯಥಾರ್ಥತೆ ಎನ್ನುವಂಥದ್ದು ನನ್ನಲ್ಲಿ ನಿನ್ನಲ್ಲಿ ಇದ್ರೆ, ಆ ಯಥಾರ್ಥತೆ ಪ್ರತಿಯೊಬ್ಬರಲ್ಲಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ನಿರೀಕ್ಷಣೆ ಇರುತ್ತೆ. ಆ ಯಥಾರ್ಥತೆಯನ್ನು ಕಳ್ಕೊಂಡಿವಿ, ಆ ಸನ್ಮಾರ್ಗವನ್ನು ಕಳ್ಕೊಂಡಿವಿ ಅನ್ಕೋ, ಆ ಸನ್ಮಾರ್ಗವನ್ನು ನಾವು ಬಿಟ್ಟು ನಡೆದಿವಿ ಅನ್ಕೋ, ನಮಗೆ ಎಲ್ಲರಿಗೂ ಕೂಡ ಒಂದೇ ನಿರೀಕ್ಷಣೆಯಿಂದ ಇರುವುದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಒಂದೊಂದು ನಿರೀಕ್ಷೆ ಇರ್ತದೆ. ನನಗಿದ್ದ ನಿರೀಕ್ಷೆ ನಿಮ್ಮಲ್ಲಿ ಇರ್ಬೇಕಂದ್ರೆ, ನಿಮ್ಮಲ್ಲಿದ್ದ ನಿರೀಕ್ಷೆ ಇನ್ನೊಬ್ರಿಗೆ ಇರ್ಬೇಕಂತಂದ್ರೆ ನಾವೆಲ್ಲರೂ ಸನ್ಮಾರ್ಗದಲ್ಲಿ ಇರ್ಬೇಕು. ನಾವೆಲ್ಲರೂ ಯಥಾರ್ಥವಂತರಾಗಿರ್ಬೇಕು. ಯಥಾರ್ಥನ ಕಳ್ಕೊಂಡ್ಬಿಟ್ಟಿವಿ ಅನ್ಕೋ, ನನಗೆ ನಿರೀಕ್ಷಣೆ ಬೇರೆ, ನಿಮ್ಮ ನಿರೀಕ್ಷಣೆ ಬೇರೆ, ಆಕಿನ ನಿರೀಕ್ಷಣೆ ಬೇರೆ, ಆತನ ನಿರೀಕ್ಷಣೆ ಬೇರೆ, ಈತನ ನಿರೀಕ್ಷಣೆ ಬೇರೆ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ನಮ್ಮ ನಿರೀಕ್ಷಣೆ ಬೇರೆ ಆಗಿರ್ಬೋದು ಅಂತಂದ್ರೆ ನಾವೆಲ್ಲರೂ ಹೆಂಗಿರ್ಬೇಕು? ಸನ್ಮಾರ್ಗದಲ್ಲಿ ಇರಬೇಕು, ಯಥಾರ್ಥತೆಯಲ್ಲಿ ಇರಬೇಕು. ಆ ಯಥಾರ್ಥತೆ ಬರಬೇಕಂದ್ರೆ, ಆ ಸನ್ಮಾರ್ಗದಲ್ಲಿ ನಾವು ನಡಿಬೇಕಂದ್ರೆ ಏನ್ ಮಾಡ್ಬೇಕು? ಏನು ಮಾಡಿದ್ರೆ ಆ ಸನ್ಮಾರ್ಗದಲ್ಲಿ ನಾವು ನಡಿತೀವಿ? ಏನು ಮಾಡಿದ್ರೆ ನಾವು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ? ಇವತ್ತು ಮನುಷ್ಯನ ಸನ್ಮಾರ್ಗವನ್ನು ಯಾಕೆ ತಪ್ತಾ ಇದ್ದಾನೆ? ಯಾಕೆ ಮನುಷ್ಯನು ಯಥಾರ್ಥತೆಯನ್ನು ಕಳ್ಕೊಳ್ತಾ ಇದ್ದಾನೆ? ಈಗ ಸನ್ಮಾರ್ಗದಲ್ಲಿ ನಾವು ನಡಿಬೇಕಂತಂದ್ರೆ ಏನ್ ಮಾಡಿದ್ರೆ ನಾವು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ? ಅವನು ಸನ್ಮಾರ್ಗದಲ್ಲಿ ನಡಿಬೇಕಂದ್ರೆ ಏನ್ ಮಾಡಬೇಕು? ನಂಬಿಕೆ ಇರಬೇಕು. ವೆರಿ ಗುಡ್ ಅಮ್ಮ. ಮತ್ತೆ ಅಲ್ಲೇ ಕೆಳಗಡೆ ಇದೆ, ಹೋದ್ರಪ್ಪ. ನೀನೇ ಆಲೋಚನೆ ಮಾಡು. ಹಾ, ಯಥಾರ್ಥರು ಅಳಿದು ಹೋದದ್ದೆಲ್ಲಿ? ನೋಡ್ರಿ, ಯಥಾರ್ಥರು ಅಳಿದು ಹೋದದ್ದೆಲ್ಲಿ? ಯಥಾರ್ಥರು ಯಾವತ್ತೂ ಕೂಡ ಅಳಿದು ಹೋಗುವುದಿಲ್ಲ. ಅವರು ಶಾಶ್ವತವಾಗಿರ್ತಾರೆ, ನಿರಂತರವಾಗಿರ್ತಾರೆ, ನಿತ್ಯವಾಗಿರ್ತಾರೆ ಯಥಾರ್ಥವಂತರು. ದೇವರು ಶಾಶ್ವತನು, ದೇವರು ನಿತ್ಯನು. ಆ ಯಥಾರ್ಥತೆಯಲ್ಲಿರ್ತಕ್ಕಂಥವ್ರು ಕೂಡ ನಿತ್ಯವಾಗಿರ್ತಾರೆ. ಅವ್ರು ಯಾವತ್ತೂ ಅಳಿದು ಹೋಗೋದಿಲ್ಲ. ಅದಕ್ಕೆ ಯಥಾರ್ಥವಂತರು ಅಳಿದು ಹೋದದ್ದೆಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದೇನೆ. ಅಳಿದು ಹೋದುದಿಲ್ಲ. ನಾನು ನೋಡಿರುವ ಸಾಕು. 6ನೇ ವಚನ. ನಿನ್ನ ನಂಬಿಕೆಗೆ
ನಿನ್ನ ಭಕ್ತಿಯು. ಅಂದ್ರೆ ಆ ಸನ್ಮಾರ್ಗವನ್ನ ನಾವು ಬಿಡಬಾರ್ದಂತಂದ್ರೆ ನಮ್ಮಲ್ಲಿ ಏನಿರ್ಬೇಕು? ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಏನಿರ್ಬೇಕು? ಭಕ್ತಿ ಇರಬೇಕು, ನಂಬಿಕೆ ಇರಬೇಕು. ಆ ಭಕ್ತಿ, ಆ ನಂಬಿಕೆ ಇದ್ರೆ ನಾವು ಯಥಾರ್ಥತೆಯಲ್ಲಿ ಬಿದ್ದು ಹೋಗೋದಿಲ್ಲ, ನಾವು ಸನ್ಮಾರ್ಗವನ್ನು ಬಿಟ್ಟು ಹೋಗಲ್ಲ. ಭಕ್ತಿ ನಮ್ಮಲ್ಲಿ ಬರಬೇಕಂದ್ರೆ ಏನ್ ಮಾಡ್ಬೇಕು? ಭಕ್ತಿ ನಮ್ಮಲ್ಲಿ ಉಂಟಾಗಬೇಕಂದ್ರೆ ಏನ್ ಮಾಡಿದ್ರೆ ಭಕ್ತಿ ಬರುತ್ತೆ? ಪ್ರಾರ್ಥನೆ ಮಾಡಬೇಕು. ವೆರಿ ಗುಡ್, ತುಂಬಾ ಥ್ಯಾಂಕ್ ಯು. ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡಬೇಕು, ಸಹವಾಸ ಮಾಡಬೇಕು, ಸಹವಾಸ, ಉಪವಾಸ. ಅಂದ್ರೆ ಈ ರೀತಿಯಲ್ಲಿ ಎಲ್ಲರೂ ಸಹವಾಸದಲ್ಲಿ ಸೇರಿ ಬರಬೇಕು. ನೀನು ಪ್ರಾರ್ಥನೆ ಮಾಡಬೇಕು, ಆಗ ಮಾತ್ರ ನಿನ್ನಲ್ಲಿ ಏನಾಗುತ್ತೆ? ಭಕ್ತಿ ಬರುತ್ತೆ. ಆ ಭಕ್ತಿಯಿಂದ ಏನು ಉಂಟಾಗುತ್ತೆ? ಯಥಾರ್ಥತೆ ಉಂಟಾಗುತ್ತೆ. ಆ ಯಥಾರ್ಥತೆ ನಿನ್ನಲ್ಲಿ ನಿರೀಕ್ಷೆ, ಒಂದೇ ನಿರೀಕ್ಷೆ ಇರುತ್ತೆ. ಎಲ್ಲ ನಿನ್ನ ಪ್ರಾರ್ಥನೆ ಇಲ್ಲ, ಸಹವಾಸ ಇಲ್ಲ, ಭಕ್ತಿ ಅಂದ್ರೆ ಎಲ್ಲಿದ್ದು ಬರ್ತದ? ಆ ಭಕ್ತಿ ಇಲ್ಲ ಅನ್ಕೋ, ನಿನ್ನಲ್ಲಿ ಯಥಾರ್ಥತೆ ಎಲ್ಲಿದೆ? ಆ ಯಥಾರ್ಥತೆ ಇಲ್ಲ ಅಂದ್ರು ನಿನಗೆ ಒಂದೇ ಪದವಿಯನ್ನ ನಿರೀಕ್ಷೆನೆ ಎಲ್ಲಿದೆ? ಒಂದೇ ನಿರೀಕ್ಷೆ ಇದೆ. ಆ ಒಂದೇ ನಿರೀಕ್ಷೆ ಇಲ್ಲದಕ್ಕೆ ಕಾರಣ ಏನಂತಂದ್ರೆ ಯಥಾರ್ಥತೆ ಇಲ್ಲ. ಯಥಾರ್ಥತೆ ಇಲ್ಲ ಅಂದ್ರೆ ನಿನಗೆ ಭಕ್ತಿ ಇಲ್ಲ. ಭಕ್ತಿ ಇಲ್ಲ ಅಂದ್ರೆ ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ, ನೀನು ಸಹವಾಸದಲ್ಲಿ ಸೇರಿ ಬರ್ತಾ ಇಲ್ಲ. ಇನ್ನ ಏನು ನಿರೀಕ್ಷಣೆಗೆ ಆಧಾರ ಏನು? 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಇದೆ. ಸರ್, ಕೀರ್ತನೆಗಳು ಬರೆದಂತ ಗ್ರಂಥನ ನಾವು ನೋಡೋಣ. 119ನೇ ಅಧ್ಯಾಯ 81ನೇ ವಚನ. ಕೀರ್ತನೆಗಳು ಬರೆದಂತ ಗ್ರಂಥ 119ನೇ ಅಧ್ಯಾಯ 81ನೇ ವಚನ. ಕೀರ್ತನೆಗಳು ಬರೆದಂತ ಗ್ರಂಥ 119ನೇ ಅಧ್ಯಾಯ 81ನೇ ವಚನ. ನಿನ್ನ ರಕ್ಷಣೆಯ ಬಯಕೆಯಿಂದಲೇ ನನ್ನ ಮನವು ಬಲಗೊಂಡಿತು. ನೋಡ್ರಿ, ದಾವೀದನೇ ಹೇಳ್ತಾ ಇದ್ದಾನೆ, ನಾನು ನಿನ್ನ ವಾಕ್ಯದಲ್ಲಿ ನಿರೀಕ್ಷೆ ಉಳ್ಳವನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನಮ್ಮ ನಿರೀಕ್ಷೆ ಯಾವುದರ ಮೇಲೆ ಇರಬೇಕು? ವಾಕ್ಯದ ಮೇಲೆ ನಮ್ಮ ನಿರೀಕ್ಷೆ ಇರಬೇಕು. ಇವತ್ತು ಮನುಷ್ಯರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮನುಷ್ಯರನ್ನ ನಿರೀಕ್ಷಣೆ ಮಾಡ್ತಾ ಇದಾರೆ, ಮನುಷ್ಯರನ್ನು ನೋಡ್ತಾ ಇದಾರೆ. ಮನುಷ್ಯರನ್ನ ನೋಡಿ ಇವತ್ತು ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಮನುಷ್ಯರನ್ನ ನೋಡಿ ನಿರೀಕ್ಷಣೆ ಮಾಡಿದ್ರೆ ನೀನು ಬಿದ್ದು ಹೋಗ್ತಿ. ನಿನ್ನ ನಿರೀಕ್ಷಣೆ ವಾಕ್ಯದಲ್ಲಿರಬೇಕು. ಇವತ್ತು ಯಾರು ವಾಕ್ಯದಲ್ಲಿ ನಿರೀಕ್ಷಣೆ ಮಾಡ್ತಾ ಇದ್ದಾರೆ? ದಾವೀದನ ಅಂತ ಇದ್ದಾನೆ, ದೇವಾ, ನಾನು ನಿನ್ನ ವಾಕ್ಯದಲ್ಲೇನೆ ನಿರೀಕ್ಷೆ ಉಳ್ಳವನಾಗಿದ್ದೇನೆ. ನೋಡ್ರಿ, ಮನುಷ್ಯರು ಯಾರ ಮೇಲೆ ಕೂಡ ನಾವು ನಿರೀಕ್ಷೆ ಉಳ್ಳವರಾಗಿರಬಾರ್ದು. ಈಗ ನಾನು ಈಗ ಸೂರೇಶ್ ಏನಪ್ಪ 100 ರೂಪಾಯಿ ಕೊಡ್ತಾನ ಅಂತ ಹೇಳಿ ನಿರೀಕ್ಷಣೆಯಿಂದ ಹೋಗಿ ನನಗೆ ಆತ ಕೊಡ್ಬೋದು, ಕೊಡ್ಲಾರ್ದಂಗೆ ಇರ್ಬೋದು. ಈಗ ಕೊಟ್ಟನ ಅಂತೇಳಿ ನಾವು ನಿರೀಕ್ಷಣೆಯಿಂದ ಕೊಡ್ಲಾರಲ್ಲ ಅಂದ್ರೆ ನಿರೀಕ್ಷಣೆಯಿಂದ ಬಿದ್ದು ಹೋಗದ, ಮಾತಾಡ್ಸಲಾರ್ದಂಗೆ ಇರೋದ. ಅದಕ್ಕೆ ನಾವು ಯಾರು ಕೂಡ ಮನುಷ್ಯರನ್ನು ನಾವು ನಿರೀಕ್ಷಣೆ ಮಾಡಬಾರದು. ಅದು ಕೊಡ್ತಾರೇನೋ, ಇದು ಕೊಡ್ತಾರೇನೋ, ಅದು ಮಾಡ್ತಾರೇನೋ, ಇದು ಮಾಡ್ತಾರೇನೋ ಅಂತ ಇದ್ರ ಮೇಲೆ ಇದ್ರೆ ನೀನು ನಂಬಿಕೆಯಲ್ಲಿ ನೀನು ಬಿದ್ದು ಹೋಗ್ತೀವಿ, ನಿನ್ನ ವಿಶ್ವಾಸದಲ್ಲಿ ನೀನು ಬಿದ್ದು ಹೋಗ್ತೀವಿ, ನಿನ್ನ ದೇವರಿಂದ ನೀನು ಬಿಟ್ಟು ತೊಲಗಿ ಹೋಗುತ್ತೆ. ನಿನ್ನ ನಿರೀಕ್ಷೆ ವಾಕ್ಯದ ಮೇಲೆ ಇರಬೇಕು. ಯಾಕಂದ್ರೆ ಆ ವಾಕ್ಯವೇ ನಿನ್ನನ್ನು ಬದುಕಿಸುತ್ತದೆ, ಆ ವಾಕ್ಯವೇ ನಿನ್ನನ್ನು ರಕ್ಷಣೆ ಮಾಡ್ತದೆ, ಆ ವಾಕ್ಯವೇ ನಿನ್ನನ್ನು ಬಲಗೊಳಿಸುತ್ತದೆ, ಆ ವಾಕ್ಯವೇ ನಿನ್ನನ್ನು ಶಕ್ತಿಗೊಳಿಸುತ್ತದೆ. ಅದಕ್ಕೆ ದಾವೀದನಂತ ಇದ್ದಾನೆ, ದೇವರೇ, ನಾನು ನಿನ್ನ ವಾಕ್ಯದಲ್ಲೇ ನಿರೀಕ್ಷೆ ಉಳ್ಳವನಾಗಿದ್ದೇನೆ ಅಂತ ಹೇಳ್ತಿದ್ದಾನೆ. ನಿಜವೂ ನಾವು ವಾಕ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದೀವ? ವಾಕ್ಯದಲ್ಲೇನೇ ನೀನು ನಿಜವಾದ ನಿರೀಕ್ಷಣೆ ಉಳ್ಳವರಾಗಿದ್ರೆ ನೀನು ದೇವರನ್ನು ಬಿಟ್ಟು ಹೋಗ್ತಿದ್ದಿಲ್ಲ, ನೀನು ಸಭೆಯನ್ನು ಬಿಟ್ಟು ಹೋಗಲ್ಲ,
ನೀನು ನಂಬಿಕೆಯಿಂದ ನೀನು ಭ್ರಷ್ಟನಾಗಲ್ಲ. ನಿನ್ನ ಸನ್ಮಾರ್ಗವನ್ನು ನೀನು ತಪ್ಪೋದಕ್ಕೆ ಚಾನ್ಸ್ ಇಲ್ಲ. ನೀನು ನಿಜವಾಗ್ಲೂ ವಾಕ್ಯದಲ್ಲಿ ನೀನು ನಿರೀಕ್ಷಣೆ ಮಾಡಿದ್ರೆ, ಯಾರೋ ನೀನು ಮನುಷ್ಯರನ್ನ ನಿರೀಕ್ಷಣೆ ಮಾಡ್ತಾ ಇದ್ದೆ, ಯಾರೋ ನೀನು ಮನುಷ್ಯರನ್ನು ನೋಡ್ತಾ ಇದ್ದೆ, ಅದಕ್ಕೆ ನೀನು ಸನ್ಮಾರ್ಗವನ್ನು ನೀನು ತಪ್ತಾ ಇದ್ದೆ, ಅದಕ್ಕೆ ನೀನು ಯಥಾರ್ಥತೆಯನ್ನು ನೀನು ಕಳ್ಕೊಳ್ತಾ ಇದ್ದೆ. ಅದಕ್ಕೆ ದಾವೀದನು ನೋಡ್ರಿ, ವಾಕ್ಯದ ಮೇಲೇನೆ ನಿರೀಕ್ಷಣೆ ಅಂತಂದ್ರೆ ಆ ವಾಕ್ಯನೇ, ಯಾಕಂದ್ರೆ ಆ ವಾಕ್ಯನೇ ಈ ಸರ್ವ ಸೃಷ್ಟಿಯನ್ನು ಉಂಟು ಮಾಡಿದೆ. ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಉಂಟು ಮಾಡಿದ್ದು ಅದೇ ವಾಕ್ಯ. ಆ ವಾಕ್ಯದ ಮೇಲೆ ನಿನ್ನ ನಿರೀಕ್ಷಣೆ ಇರಲಿ. ಅದಕ್ಕೆ ದಾವೀದನಿಗೆ ವಾಕ್ಯದ ಮೇಲೆ ನಿರೀಕ್ಷಣೆ ಇದೆ. ಆ ವಾಕ್ಯವನ್ನೇನ ಆತನು ನಿರೀಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಆತನು ಇಸ್ರಾಯೇಲರಿಗೆ ಅರಸನಾಗಿದ್ದಾನೆ. ಕುರಿ ಕಾಯುವಂತ ವ್ಯಕ್ತಿ ಅಡವಿಯಲ್ಲಿ ದೇವರು ಆತನನ್ನು ವಾಕ್ಯದಲ್ಲೇ ನಿರೀಕ್ಷಣೆ ಇದ್ದದಕ್ಕಾಗಿ, ಆ ದೇವರನ್ನೇ ಆತನು ನಂಬಿಕೊಂಡಿದ್ದಕ್ಕಾಗಿ, ಆ ದೇವರ ಮೇಲೆ ಆತನಿಗೆ ಭರವಸೆ ಇದ್ದದಕ್ಕಾಗಿ, ಆತನ ವಾಕ್ಯವನ್ನೇ ಆತುಕೊಂಡಿದ್ದಕ್ಕಾಗಿ ದೇವರು ಅಡವಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ತಂದು ಸುಮ್ಮನೆ ರಾಜನಾಗಿಲ್ಲ ದಾವೀದನು. ದೇವರು ಸುಮ್ಮನೆ ಆತನನ್ನು ರಾಜನಾಗಿ ಮಾಡಲಿಲ್ಲ. ಆತನ ವಾಕ್ಯದ ಮೇಲೆ ಆತನ ನಿರೀಕ್ಷಣೆ ಇದ್ದಕ್ಕಾಗಿ ದೇವರು ಆತನನ್ನು ರಾಜನನ್ನಾಗಿ ಮಾಡಿದ, ಅರಸನನ್ನಾಗಿ ಮಾಡಿದ. ಇವತ್ತು ನಮ್ಮ ನಿರೀಕ್ಷೆ ಯಾವುದ್ರ ಮೇಲೆ? ನಿಜವಾಗ್ಲೂ ನಮ್ಮೆಲ್ಲರಿಗೂ ಒಂದೇ ನಿರೀಕ್ಷೆ ಇದೆ. ನಾವು ವಾಕ್ಯದ ಮೇಲಿನ ನಮ್ಮ ನಿರೀಕ್ಷಣೆ ಇದೆನ? ಏನು ಮನುಷ್ಯರ ಮೇಲಿದೆ? ಏನು ಸಂಸ್ಥೆಗಳ ಮೇಲಿದೆ? ಅದು ದೊಡ್ಡ ಸಂಸ್ಥೆಪ್ಪ, ಏನು ದೊಡ್ಡ ಜನರು ಬರ್ತಾರಪ್ಪ. ನಿನ್ನ ನಿರೀಕ್ಷಣೆ ಯಾವುದ್ರ ಮೇಲೆ? ವಾಕ್ಯದ ಮೇಲೆ ಇದೆನಾ? ಇಲ್ಲ ಸಂಸ್ಥೆಗಳ ಮೇಲೆ ಇದೆನಾ? ವಾಕ್ಯದ ಮೇಲೆ ಇದೆನಾ? ಮನುಷ್ಯರ ಮೇಲೆ ಇದೆನಾ? ವಾಕ್ಯದ ಮೇಲೆನಾ ಇದೆನಾ? ನಿನ್ನ ಹಣದ ಮೇಲೆ ಇದೆನಾ? ವಾಕ್ಯದ ಮೇಲೆ ಇದೆನಾ? ಆಸ್ತಿ ಮೇಲೆ ಇದೆನಾ? ವಾಕ್ಯದ ಮೇಲೆ ಇದೆನಾ? ನಿನ್ನ ನಿರೀಕ್ಷಣೆ ಏನು ಉದ್ಯೋಗದ ಮೇಲಿದೆ? ಯಾವುದ್ರ ಮೇಲಿದೆ ನಿನ್ನ ನಿರೀಕ್ಷಣೆ? ಯಾವುದನ್ನ ನೀನು ಎದುರು ನೋಡ್ತಾ ಇದ್ದೀ? ವಾಕ್ಯವನ್ನ, ನಿನ್ನ ವಾಕ್ಯವನ್ನು ನೀನು ಎದುರು ನೋಡು. ವಾಕ್ಯವನ್ನ ನೀನು, ವಾಕ್ಯದಲ್ಲೇ ನೀನು ನಿರೀಕ್ಷಣೆ ಉಳ್ಳವನಾಗಿರು. ದಾವೀದನ ಹಾಗೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 26ನೇ ವಚನ. 2ನೇ ಅಧ್ಯಾಯ 26ನೇ ವಚನ. ಟೈಮ್ ಎಷ್ಟು? ಆದ ಕಾರಣ ನನ್ನ ಹೃದಯವು ಇನ್ನು 10 ನಿಮಿಷ ಮುಗಿಸ್ತೀನಿ, 10ವರೆಗೆ ಮುಗಿಸ್ತೀನಿ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸ ಧ್ವನಿಯನ್ನು ಮೂಡಿತು, ಉಲ್ಲಾಸ ಧ್ವನಿಯು ಮೂಡಿತು, ಮಾಡಿತು. ನನ್ನ ಶರೀರವು ನಿರೀಕ್ಷೆಯಿಂದ, ನೋಡ್ರಿ, ನನ್ನ ಶರೀರವು ನಿರೀಕ್ಷಣೆಯಿಂದ ನೆಲೆಯಾಗಿರುವುದು. ನೋಡ್ರಿ, ಈ ಶರೀರಕ್ಕೂ ಕೂಡ ಒಂದು ನಿರೀಕ್ಷಣೆ ಇದೆ. ಈ ಶರೀರಕ್ಕೂ ಕೂಡ ಒಂದು ನಿರೀಕ್ಷೆ ಇದೆ. ಆ ಶರೀರ ಕೂಡ ಎದುರು ನೋಡ್ತಾ ಇದೆ. ಮಾರನವ ಒಗ್ಗಡೆ ತಿಂದು ನೋಡಿ ನಿದ್ದೆ ಮಾಡಬೇಕಾಗಿದೆ. ಈ ಶರೀರಕ್ಕೂ ಕೂಡ ಏನಿದೆ? ನಿರೀಕ್ಷೆ ಇದೆ. ಈ ಶರೀರ ಮಣ್ಣಿನಲ್ಲಿ ಕಲಿತು ಹೋದ್ರು ಮಣ್ಣಲ್ಲಿ ಮಣ್ಣಾಗಿ ಹೋದ್ರು. ಯೇಸು ಕ್ರಿಸ್ತನು ಬಂದಾಗ ಮತ್ತೆ ಆ ಮಣ್ಣು ಏನ್ ಮಾಡ್ತದಂತಂದ್ರೆ ಈ ಶರೀರವನ್ನ ದೇವರಿಗೆ ಒಪ್ಪಿಸ್ತದ. ನಿರೀಕ್ಷೆ ಇದೆ ಆ ಶರೀರ. ನೋಡ್ರಿ, ಈಗ ನಾ ಸತ್ತ ಮೇಲೆ ಇದು ಮಣ್ಣು ತಿಂದ್ಬಿಡ್ತದೆ, ಇದನ್ನ ನಮ್ಮನ್ನ ಕುಣ್ಯಾಗ ಇಟ್ಟು. ಆದ್ರೆ ಯೇಸು ಕ್ರಿಸ್ತನ್ ಬಂದಾಗ ಯಾವ ಕುಣಿ ಇಟ್ಟದ್ ನೋಡ್ರಿ, ಅದೇ ಮಣ್ಣು, ಆ ಪಂಚಭೂತಗಳು ಏನ್ ಮಾಡ್ತಾವ ಅಂತಂದ್ರೆ ಆ ದೇಹವನ್ನು ದೇವರಿಗೆ ಒಪ್ಪಿಸ್ತಾವ. ನಮ್ಮ ಶರೀರ ಎಲ್ಲಿ ಹೋದ್ರೂ ಪಂಚಭೂತಗಳಲ್ಲಿ ಲೀನವಾಗಬೇಕು, ಪಂಚಭೂತಗಳಲ್ಲಿ ಕಲಿತು ಹೋಗುತ್ತೆ. ನೋಡ್ರಿ, ಒಬ್ಬೊಬ್ರು ಆಕ್ಸಿಡೆಂಟ್ ಆದಾಗ ಅವ್ರ ಶರೀರ ಎಲ್ಲಿ ಇರ್ತದ, ತಲೆ ಎಲ್ಲೋ ಹೋಗಿ ಬಿದ್ದಿರ್ತದೆ. ಕೆಲವರು ಸಮುದ್ರದಲ್ಲಿ ಮೊಸಳೆಗಳು ತಿಂದ್ಬಿಟ್ಟಿರ್ತಾವ. ಎಲ್ಲೆಲ್ಲೋ ಅವಯವಗಳು ಒಂದೊಂದು ದಿಕ್ಕಿಗಿದ್ರು ಅವೆಲ್ಲವನ್ನ ಒಂದು ಕಡೆಗೆ ಸೇರಿಸಿ ಯೇಸು ಕ್ರಿಸ್ತನ್ ಬಂದಾಗ ಆ ದೇಹವನ್ನು ಮತ್ತೆ ಒಪ್ಪಿಸ್ತದಂತೆ ಭೂಮಿ. ಯೇಸು ಕ್ರಿಸ್ತನ್ ಬಂದಾಗ ಅದಕ್ಕೆ ಆ ಶರೀರಕ್ಕೆ ನಿರೀಕ್ಷಣೆ ಇದೆ. ಆತ್ಮಕ್ಕೂ ಕೂಡ ಒಂದು ನಿರೀಕ್ಷಣೆ ಇದೆ. ಆತ್ಮ ನನ್ನನ್ನು ದಯಪಾಲಿಸಿದಂತ ಆ ದೇವರ ಬಳಿಗೆ ಹೋಗ್ಬೇಕು. ಆ ಒಂದೇ ಪದವಿಯನ್ನು ನಾನು ಸ್ವತಂತ್ರಿಸಿಕೊಳ್ಬೇಕು. ಆ ಒಂದೇ ಪದವಿಯನ್ನು ನಾನು ನಿರೀಕ್ಷಿಸೋದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ. ಆ ಸ್ವರ್ಗವನ್ನು ನಾನು ಸೇರಬೇಕು ಅಂತೇಳಿ ಆತ್ಮಕ್ಕೂ ಕೂಡ ನಿರೀಕ್ಷಣೆ ಇದೆ. ದಾವೀದನು
ದೇವರೇ, ನಾನು ನಿನ್ನ ವಾಕ್ಯದಲ್ಲೇ ನಾನು ನಿರೀಕ್ಷೆ ಉಳ್ಳವನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನಲ್ಲ. ಯಾವಾಗಿನಿಂದ ಆತನ ವಾಕ್ಯದ ಮೇಲೆ ಆತನ ನಿರೀಕ್ಷೆ ಉಳ್ಳವನಾಗಿದ್ದಾನೆ? ಯಾವಾಗಿನಿಂದ? ಕೀರ್ತನೆಗಳು ಬರೆದಿರ್ತಕ್ಕಂಥ 71ನೇ ಅಧ್ಯಾಯ 5ನೇ ವಚನ. 71ನೇ ಅಧ್ಯಾಯ 5ನೇ ವಚನ ಕೀರ್ತನೆಗಳು ಬರೆದಂತಕ್ಕಂಥ. ಕೀರ್ತನೆಗಳು 71ನೇ ಅಧ್ಯಾಯ 5ನೇ ವಚನ. ಕರ್ತನಾದ ಯೆಹೋವನೇ, ಬಾಲಾರಾಧ್ಯ ನನ್ನ ನಿರೀಕ್ಷಣೆಯು ಭರವಸೆಯು ನೀನಲ್ಲವೋ. ಕರ್ತನಾದ ಯೆಹೋವನೇ, ಬಾಲ್ಯದಿಂದಲೇ ದಾವೀದನು ದೇವರ ವಾಕ್ಯದ ಮೇಲೆ, ಧರ್ಮಶಾಸ್ತ್ರದ ಮೇಲೆ ನಿರೀಕ್ಷೆ ಬಾಲ್ಯದಿಂದಲೇ ಸಣ್ಣ. ಅದಕ್ಕಾಗಿ ದೇವರು ಅದನ್ನು ಉನ್ನತ ಸ್ಥಿತಿಗೆ. ನಾವು ಕೂಡ ಬಾಲ್ಯದಿಂದಲೇ ದೇವರ ವಾಕ್ಯದ ಮೇಲೇನೆ ನಿರೀಕ್ಷೆ ಉಳ್ಳವರಾಗಿದ್ರೆ ಬಹಳ ಅದ್ಭುತವಾಗಿರ್ತದೆ. ಅವರ ಆತ್ಮೀಯ ಜೀವಿತ ಬಹಳ ಅದ್ಭುತವಾಗಿರ್ತದೆ. ಯಾವುದೇ ಕಾರಣಕ್ಕೂ ಬಿದ್ದು ಹೋಗುವಂತ ಪ್ರಸಂಗನೇ ಇರೋದಿಲ್ಲ. ಬಾಲ್ಯದಿಂದಲೇ ದೇವರ ವಾಕ್ಯದ ಮೇಲೆ ನಿರೀಕ್ಷೆ ಉಳ್ಳವರಾಗಿರ್ತಾರೆ. ಈಗ ನಮ್ಮ ನಿರೀಕ್ಷೆ ಯಾವುದ್ರ ಮೇಲೆ? ವಾಕ್ಯದ ಮೇಲೆ ಇದೆನಾ? ವಾಕ್ಯನ ಯಾವ್ದು ನೋಡ್ತಾ ಇದ್ರಿ? ಟಿವಿ ನೋಡ್ತಾ ಇದ್ರಿ? ಸೀರಿಯಲ್ ಬಂತು ಯಾವ್ದು ಹಾಕಿ ಅಡಿಗೆ ಹಾಕ ನಾವು ಎಲ್ಲ ತಿಂಗಳ ಕಸ ಬೆಳೆದ ಟಿವಿ ಮೇಲೆ ನಮ್ಮ ನಿರೀಕ್ಷೆ. ಇನ್ನು ನಮ್ಮ ನಿರೀಕ್ಷಣೆ ಮೊಬೈಲ್ ಮೇಲೆ, ನಮ್ಮ ನಿರೀಕ್ಷಣೆ ಫ್ರೆಂಡ್ಸ್ ಮೇಲೆ, ನಮ್ಮ ನಿರೀಕ್ಷಣೆ ಹಣದ ಮೇಲೆ, ನಮ್ಮ ನಿರೀಕ್ಷಣೆ ಆಸ್ತಿ ಮೇಲೆ, ನಮ್ಮ ನಿರೀಕ್ಷಣೆ ಪಿಕ್ನಿಕ್ ಮೇಲೆ, ಸಂತೋಷದ ಜೀವಿತ ಮೇಲೆ ನಮ್ಮ ನಿರೀಕ್ಷೆ. ಇವುಗಳಿಗಾಗಿ ನಾವು ನಿರೀಕ್ಷಿಸ್ತಾರೆ. ಅದಕ್ಕಾಗಿ ನಮ್ಮೆಲ್ಲರಿಗೂ ಒಂದೇ ನಿರೀಕ್ಷೆ ಇಲ್ಲ. ರೋಮಪುರದವರಿಗೆ ಬರತಕ್ಕಂಥ 5ನೇ ಅಧ್ಯಾಯ 5ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಚನ. ಈ ನಿರೀಕ್ಷೆಯ ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನೀನು ಹಣದ ಮೇಲೆ ನಿರೀಕ್ಷೆ ಇಟ್ಟಿರುವ ಹಣ ನಿನ್ನನ್ನು ಭಂಗಪಡಿಸ್ತದೆ. ಆಸ್ತಿ ಮೇಲೆ ನೀನು ನಿರೀಕ್ಷೆ ಉಳ್ಳವನಾಗಿದ್ದೇನೋ ಆಸ್ತಿ ನಿನ್ನನ್ನು ಭಂಗಪಡಿಸುತ್ತದೆ. ಉದ್ಯೋಗದ ಮೇಲೆ ನಿನ್ನ ನಿರೀಕ್ಷೆ ಇಟ್ಟುಕೊಂಡಿಯೋ ಆ ನಿರೀಕ್ಷೆಯಲ್ಲೇನೆ ನೀನು ಕಾಲ ಕಟ್ಟಿದೆಯೋ ಆ ಉದ್ಯೋಗ ನಿನಗೆ ಒಂದು ಭಂಗ ಉಂಟು ಮಾಡುತ್ತದೆ. ಈ ಭೌತಿಕವಾದಂತಹ ಸಂಬಂಧ ಮೇಲೆ ಯಾವುದರ ಮೇಲೇನೆ ನಿನ್ನ ನಿರೀಕ್ಷೆ ಉಳ್ಳವನಾಗಿದ್ರೆ ಆ ನಿರೀಕ್ಷೆ ನಿನ್ನನ್ನು ಭಂಗಪಡಿಸ್ತದೆ. ವಾಕ್ಯದ ಮೇಲೆ, ಆ ಸ್ವರ್ಗದ ಮೇಲೆ ನೀನು ನಿರೀಕ್ಷೆ ಉಳ್ಳವನಾಗಿದ್ರೆ ಆ ನಿರೀಕ್ಷೆಯು ನಮ್ಮನ್ನು ಎಂದಿಗೂ ಭಂಗಪಡಿಸುವುದಿಲ್ಲ ಅಂತ ಹೇಳ್ತಾನೆ ನೋಡ್ರಿ ಪೌಲನು. ಎಂದಿಗೂ ಭಂಗಪಡಿಸುವುದಿಲ್ಲ. ಕೆಳಗೆ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರು ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನೋಡ್ರಿ, ಆತನ ಮುಖಾಂತರ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ನೋಡ್ರಿ, ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ ಅಂತ ಹೇಳ್ತಾರೆ. ಉಲ್ಲಾಸವಾಗಿ ನೀನು ಯಾವುದರಲ್ಲಿ ಉಲ್ಲಾಸ ಪಡ್ತಾ ಇದ್ದಿ? ಯಾವುದರಲ್ಲಿ ನೀನು ಸಂತೋಷ ಪಡ್ತಾ ಇದ್ದಿ? ಯಾವುದರ ಮೇಲೆ ಸಂತೋಷ ಪಡ್ತಾ ಇದ್ದಿ? ನಿಜವಾಗ್ಲೂ ಹೇಳಿದ್ರೆ ನಿಮಗೆ ಯಾವುದನ್ನು ನೋಡಿ ಸಂತೋಷ ಪಡ್ತಾ ಇದ್ರಿ ಹೇಳಿ?
ನೀವು ಯಾವುದನ್ನು ನೋಡಿ ಸಂತೋಷ ಪಡುತ್ತೀರಿ? ಹೊಲ ಅಂತ ಹೇಳಿ ಸಂತೋಷ. ಹೊಲ ತಗೊಂಡೆ, ಮನೆ ಕಟ್ಟಿ, ಬಂಗಾರ ತಗೊಂಡೆ, ಒಳ್ಳೆ ಒಳ್ಳೆ ಬಟ್ಟೆಗಳು ತಗೊಂಡೆ, ಮಕ್ಕಳು ನೋಡಿ ಸಂತೋಷ ಪಡ್ತಾರೆ. ಇವುಗಳನ್ನು ನೋಡಿ ನಾವು ಸಂತೋಷ ಪಡ್ತಾ ಇದ್ದೀವಿ. ನಿಜವಾಗಿ ನಾವು ಯಾವುದನ್ನು ನೋಡಿ ಸಂತೋಷ ಪಡಬೇಕು? ಯಾವುದನ್ನು ನೋಡಿ ನಾವು ಉಲ್ಲಾಸವಾಗಿರ್ಬೇಕು? ನಿಜವಾಗ್ಲೂ ನಮ್ಮ ಉಲ್ಲಾಸ, ನಮ್ಮ ಸಂತೋಷ ಯಾವುದ್ರ ಮೇಲೆ? ಅವರಿಗೆ ಯಾವುದ್ರ ಮೇಲೆ ಇತ್ತು ನೋಡ್ಬೇಕು. ಸರಿ, ಓದಪ್ಪ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ನಾವು ಸತ್ತರು ಈ ದೇಹದಲ್ಲಿ ಮಣ್ಣಾಗ ಕಲಿತು ಹೋದ್ರೂ ನಮ್ಮ ಆತ್ಮವು ಸ್ವರ್ಗದಲ್ಲಿ ಪರಲೋಕಕ್ಕೆ ನಿತ್ಯ ಜೀವಕ್ಕೆ ಹೋಗುತ್ತೆ ಅಂತೇಳಿ ಆ ಭರವಸೆಯಿಂದ, ಆ ನಂಬಿಕೆಯಿಂದ ಅವರು ಉಲ್ಲಾಸವಾಗಿದ್ದಾರೆ, ಅವರು ಸಂತೋಷವಾಗಿದ್ದಾರಂತೆ. ಅವರ ಸಂತೋಷ ಅದ್ರ ಮೇಲೆ. ಅದಕ್ಕೆ ಅವ್ರನ್ನ ಎಷ್ಟು ಜನ ಬಡದ್ರು, ನೀವು ಸುವಾರ್ತೆ ಸಾರು ಮಾಡ ಅಂತೇಳಿ ಬಡದ್ರು, ಅವರಿಗೆ ನಿರ್ಬಂಧ ಮಾಡಿದ್ರು, ಅವರು ಆ ಒಂದು ನಿರೀಕ್ಷೆಯಿಂದ, ಆ ಒಂದೇ ಪದವಿಯನ್ನು ಪಡ್ಕೊಳ್ತೀವಿ ಅಂತೇಳಿ ಆ ನಿರೀಕ್ಷೆಯಿಂದ, ಅವರ ಆ ನಿರೀಕ್ಷೆ ಮೇಲೆ ಸಂತೋಷದಿಂದ ಉಲ್ಲಾಸದಿಂದ ಅವರು ಜೀವಿಸಬೇಕು. ನಮಗೆ ಅದರ ಮೇಲೆಲ್ಲ ನಿರೀಕ್ಷೆ, ಇದರ ಮೇಲೆ ನಿರೀಕ್ಷೆ. ಈ ನಿರೀಕ್ಷೆ ಇದ್ರೆ ಒಂದು ದಿನ ನಮ್ಮನ್ನು ಭಂಗಪಡಿಸ್ತದ, ಅದು ನಮ್ಮನ್ನು ಭಂಗಪಡಿಸಲ್ಲ ಅಂತ ತಿಳ್ಕೊಳ್ಳೋಣ. 12ನೇ ಅಧ್ಯಾಯ 12ನೇ ವಚನ, 12ನೇ ಅಧ್ಯಾಯ 12ನೇ ವಚನ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ. ನೋಡಿ, ಕ್ರೈಸ್ತರು ನಿರೀಕ್ಷಿಸುವ, ಕ್ರೈಸ್ತರಾಗಿರ್ತಕ್ಕಂಥ ನಾನು ನೀನು ಈ ಭೂಮಿ ಮೇಲೆ ಯಾರಾಗಿರ್ಲಿ, ಆ ಕ್ರೈಸ್ತರು ನಿರೀಕ್ಷಿಸುವಂತ ಆ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ಲಿ. ನೀವೇನ್ ನೆನೆಸಿಕೊಂಡು ಉಲ್ಲಾಸವಾಗಿರ್ಬೇಕು? ಏನ್ ನೆನೆಸ್ಕೊಳ್ಬೇಕು? ನಿಮ್ಮ ಆಸ್ತಿ ನೆನೆಸ್ಕೊಳ್ಬೇಕ? ಆಸ್ತಿಯನ್ನ ನೆನೆಸಿಕೊಂಡು ನೀವು ಉಲ್ಲಾಸ ಸಂತೋಷವಾಗಿರ್ಬೇಕ? ನಿನಗೆ ಈ ದಿನ ಆಸ್ತಿ ಇರ್ತದ, ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಆಸ್ತಿ ಇರುತ್ತೆ ಇಲ್ಲ ಗೊತ್ತಿಲ್ಲ. ಎಷ್ಟೆಷ್ಟೋ ಗೌಡರು, ಎಷ್ಟೆಷ್ಟೋ ರಾಜರುಗಳು ಮಣ್ಣು ಕಲ್ತು ಹೋಗ್ಯಾರ. ಇಡೀ ಪ್ರಪಂಚವನ್ನು ಆಳ್ವಿಕೆ ಮಾಡ್ತಕ್ಕಂಥ 4 ಸಾಮ್ರಾಜ್ಯಗಳನ್ನೇ ಮಣ್ಣಪಾಲಾಗಿವೆ. ನಾನು ನೀನು ಯಾಲ ಎಷ್ಟೋ ಆಸ್ತಿಗಳಂತವ್ರು ಇವತ್ತು ಕೂಲಿ ಮಾಡಕ್ ಹೋಗ್ಬೇಕಂತಾರೆ. ಒಂದು ದಿನದಲ್ಲಿ ಎಷ್ಟೋ ಆಸ್ತಿಗಳಂತವ್ರು ಈ ದಿನ ಕೂಲಿ ಮಾಡಕ್ ಹೋಗ್ಬೇಕಂತಾರ. ಕೂಲಿ ಮಾಡುವವರು ಆಸ್ತಿಗಳವರಾಗಿದ್ದಾರೆ. ಈ ಆಸ್ತಿ ನಿನಗೆ ಶಾಶ್ವತ ಆಗಿರ್ತದೆ ಅಂತೇಳಿ ಇದ್ರ ನೋಡಿ ನೀನು ಸಂತೋಷ ಪಡಬೇಡ, ಇದ್ರ ನೋಡಿ ನೀನು ಉಲ್ಲಾಸಗೊಳ್ಳಬೇಡ. ಆ ಒಂದೇ ಪದವಿಯನ್ನು ನಿರೀಕ್ಷಣೆ ಇಟ್ಟುಕೊಂಡು ಆ ನಿರೀಕ್ಷಣೆಯಲ್ಲಿ ನೀನು ಸಂತೋಷ ಪಡು, ಅದರಲ್ಲಿ ನೀನು ಉಲ್ಲಾಸವಾಗಿರು ಅಂತ ಹೇಳ್ತಾರೆ. ಹೌದು, ಅಪೊಸ್ತಲರು ಆಗಿನ ಆದಿ ಸಭೆಯವರು ಅದನ್ನ ನೋಡಿ ಉಲ್ಲಾಸಗೊಂಡರ ಹೊರತಾಗಿ ಅವರು ಆಸ್ತಿ ಮೇಲೆ ನೋಡಿ ಉಲ್ಲಾಸಗೊಂಡಿಲ್ಲ. ಆಸ್ತಿ ನೋಡಿ ಸಂತೋಷ ಪಟ್ಟಿಲ್ಲ, ಮನೆ ನೋಡಿ ಸಂತೋಷ ಪಟ್ಟಿಲ್ಲ, ನನಗೆ ಉದ್ಯೋಗ ಸಿಕ್ತೆ, ನೌಕರಿ ಸಿಕ್ತ ಅಂತ ಹೇಳಿ ಸಂತೋಷ ಪಟ್ಟಿಲ್ಲ. ಇವತ್ತು ನೌಕರಿಯಲ್ಲಿರ್ತಕ್ಕಂಥವ್ರು ನೌಕರಿಯನ್ನು ಕಳೆದುಕೊಂಡಂತೆ ಅದು ನಿನ್ನ ಭಂಗಪಡಿಸ್ತದೆ. ಇದರ ಮೇಲೆ ನಿನ್ನ ನಂಬಿಕೆ, ಇದರ ಮೇಲೆ ನಿನ್ನ ಭರವಸೆ, ಇದರ ಮೇಲೆ ನಿನ್ನ ನಿರೀಕ್ಷೆ ಐತನ್ಕೋ, ಆ ಒಂದೇ ಪದವಿ ಮೇಲೆ ಅದು ನಿನ್ನನ್ನು ಎಂದಿಗೂ ಭಂಗಪಡಿಸ್ತದೆ. ಚೆನ್ನಾಗಿದೆ. ಮತ್ತೆ ಸತ್ಯ 12ನೇ ವಚನ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ. ನೀವು ಆ ಮಹಾಪದವಿ ಅಂದ್ರೆ ಆ ಪರಲೋಕವನ್ನು ನೀವು ನೆನೆಸ್ಕೊಳ್ಬೇಕು, ಆ ಸ್ವರ್ಗವನ್ನು ನೀವು ನೆನೆಸಿಕೊಳ್ಬೇಕು. ನೀವು ಭೂಮಿಯ ಮೇಲೆ ಇರ್ತಕ್ಕಂಥವುಗಳು ಅಲ್ಲ ನೆನೆಸಿಕೊಂಡು ಸಂತೋಷವಾಗಿರಲ್ಲ. ಆ ಮಹಾಪದವಿಯನ್ನು ನೆನೆಸಿಕೊಂಡು ನೀವು ಉಲ್ಲಾಸವಾಗಿರ್ತೀವಿ. ನಿಜವಾಗ್ಲೂ ನಾವು ಅದನ್ನು ನೆನೆಸ್ಕೊಂಡು ಉಲ್ಲಾಸವಾಗಿರ್ತೀವಿ. ಇವತ್ತು ಇದನ್ನ ನೆನೆಸೋದಕ್ಕೆ ಸಾಲ್ತಿರ್ತೀವಿ. ಏನು ಮಾಡೋಕ್ಕಾಗಲ್ಲಪ್ಪ, ಒಂದು ಜಾಗ ತಗೋಣಕ್ಕಾಗಲ್ಲ, ಒಂದು ಮನೆ ಕಟ್ಟಕ್ಕಾಗಲ್ಲ, ಹೊಲ ತಗೋಣಕ್ಕಾಗಲ್ಲ ಅಂತೇಳಿ ಬಾಧೆ ಪಡ್ತೀವಿ. ನೀನು ಆ ಮಹಾಪದವಿಯನ್ನ ನೆನೆಸಿ ನೀನು ಸಂತೋಷವಾಗಿರು ಅಂತ ಹೇಳ್ತಿದ್ದಾನೆ ಕ್ರೈಸ್ತರಿಗೆ. ನಾವೇನ್ ಮಾಡ್ತೀವಿ? ಇದನ್ನ ನೆನೆಸ್ಕೊಂಡ್ರೆ ಸಾಕು.
ಇದು ಅಳಿದು ಹೋಗ್ತದ, ಇದು ನಾಶವಾಗಿ ಹೋಗ್ತದ. ಯೇಸು ಕ್ರಿಸ್ತನ ಬಂದಾಗಿ ಈ ಭೂಮಿ ಸುತ್ತೋತದ, ಈ ಸೂರ್ಯ ಚಕ್ರ ನಕ್ಷತ್ರಗಳು ಉದುರಿ ಹೋಗ್ತದ. ಏನಿರೋದಿಲ್ಲ, ಏನು ಇಲ್ಲದಕ್ಕೆ ನೀನು ಅದರ ಮೇಲೆ ಆಧಾರ ಪಟ್ಟು ಅದನ್ನೇ ನೆನೆಸ್ಕೊಂಡು ನೀನು ಉಲ್ಲಾಸವಾಗಿದ್ರೆ ಅದು ಒಂದಿನ ಇಲ್ಲದಂಗೆ ಆಗಿ ಹೋಗ್ತದೆ. ಅವಾಗ ನಿನ್ನ ನಿರೀಕ್ಷೆ ಯಾವುದ್ರ ಮೇಲೆ? ಇಲ್ಲದಂಗೆ ಹೋಗ್ತದಲ್ಲ, ಮತ್ತೆ ನಿನ್ನ ನಿರೀಕ್ಷೆ ಏನಾಗ್ತದೆ? ಹಾಳಾಗೋಯ್ತು, ಭಂಗ ಉಂಟಾಗ್ತದೆ. ಆ ಮಹಾಪದವಿ ಪರಲೋಕ ಮಾತ್ರ ನಾಶ ಆಗೋದಿಲ್ಲ, ಆ ಸ್ವರ್ಗ ಮಾತ್ರ ಎಂದಿಗೂ ನಾಶವಾಗೋದಿಲ್ಲ. ಆ ಪದವಿಯನ್ನು ನಿರೀಕ್ಷಿಸಿಕೊಂಡು ಅದನ್ನು ನೆನೆಸಿಕೊಂಡು ನೀವು ಉಲ್ಲಾಸವಾಗಿರಬೇಕು. ನಿಜವಾದ ಕ್ರೈಸ್ತರು ಅದನ್ನು ನೋಡಿ ಉಲ್ಲಾಸವಾಗಿದ್ದಾರ? ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರ? ಅದನ್ನೇ ನಿರೀಕ್ಷಿಸಿಕೊಂಡು ಉಲ್ಲಾಸವಾಗಿ ಜೀವನ ಮಾಡ್ತಾ ಇದ್ದಾರ? ಇಲ್ಲ. ಆದರೆ ನಾವು ಅದನ್ನು ನೆನೆಸಿ ನಾವು ಸಂತೋಷವಾಗಿರೋಣ, ಅದನ್ನು ನೆನೆಸಿ ನಾವು ಉಲ್ಲಾಸವಾಗಿರೋಣ. ಈ ಭೂಮಿ ಮೇಲೆ ನಮಗೆ ಆಸ್ತಿ ಇದ್ರು ಇಲ್ಲದಿದ್ರು, ನಾವು ಸಂತೋಷವಾಗಿ ಈ ಭೂಮಿ ಮೇಲೆ ಬದುಕಲಿಲ್ಲ ಅಂದ್ರೂ, ಮನೆ ಇದ್ರು ಇಲ್ಲಾಂದ್ರೂ, ಹಣ ಇದ್ರು ಇಲ್ಲಾಂದ್ರೂ, ಆಸ್ತಿ ಇದ್ರು ಇಲ್ಲಾಂದ್ರೂ ನಾವು ಆ ಮಹಾಪದವಿಯನ್ನು ನಿಲ್ಲಿಸಿ ಸಂತೋಷವಾಗಿರೋಣ. ಅವಾಗಿನವ್ರಿಗೆ ಏನನ್ನ ಆಸ್ತಿ ಇತ್ತು, ಅವ್ರು ಏನನ್ನು ಗಳಿಸಿದ್ರಲ್ಲ, ಗೊತ್ತಿತ್ತವ್ರಿಗೆ ಈ ಭೂಮಿಯಲ್ಲಿ ಇರೋದಲ್ಲ ಒಂದು ದಿನ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಯಾವುದೇ ಆಸ್ತಿನ ಸಂಪಾದನೆ ಮಾಡ್ಕೊಳ್ಳಲ್ಲ. ನಾವು ಇದೇನೋ ಹಂಗೆ ಇರ್ತದ ಅಂತೇಳಿ ಇದನ್ನ ಹಂಗೆ ಗಟ್ಟಿ ಹೊರ್ಕೊಂಡ್ಬಿಟ್ಟಿವಿ, ಜಿಗಿಟು ಹಣ್ಣು ಹೊರ್ಕೊಂಡಂಗೆ ಹರ್ಕೊಂಡ್ಬಿಟ್ಟಿವಿ. ಇದೇನೇ ಒಂದು ದಿನ ನಾವು ಬಿಟ್ಟು, ನಾವು ಇದನ್ನು ಬಿಟ್ಟು ಹೋಗ್ತೀವಿ, ಇದು ಒಂದಿನ ಬಿಟ್ಟು ಹೋಗ್ಬಿಡ್ತೀವಿ. ಅದಕ್ಕೆ ನಮ್ಮ ಸಂತೋಷ, ನಮ್ಮ ಉಲ್ಲಾಸ ಆ ಮಹಾಪದವಿಯನ್ನು ನೆನೆಸಿ ನಾವು ಉಲ್ಲಾಸವಾಗಿರೋಣ, ಸಂತೋಷವಾಗಿರೋಣ. ಆ ಒಂದೇ ಪದವಿಯನ್ನು ನಾವು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತೀವಿ. ನಮ್ಮೆಲ್ಲರಿಗೂ ಒಂದೇ ನಿರೀಕ್ಷೆ ಇರುತ್ತೆ. ಒಂದೇ ಪದವಿಯನ್ನು ನಿರೀಕ್ಷಿಸೋದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೀವಿ. ಆ ಒಂದೇ ಪದವಿಯನ್ನು ನಿರೀಕ್ಷಣೆಯಿಂದ ಅದನ್ನು ಎದುರು ನೋಡುತ್ತಾ ನಾವು ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ಪ್ರಾರ್ಥನೆಯಲ್ಲಿ, ಸಹವಾಸದಲ್ಲಿ ನಿರತರವಾಗಿಟ್ಟುಕೊಂಡು ಆ ಮಹಾಪದವಿಯನ್ನು ನಾವೆಲ್ಲರೂ ಕೂಡ ಸ್ವತಂತ್ರಶೀಕೊಳ್ಳೋಣ ಅಂತ ಹೇಳುತ್ತಾ ಈ ವಾಕ್ಯಗಳನ್ನು ನಾನು ನಿಮಗೆ ಮಾತಾಡೋಣ. ಈ ವಾಕ್ಯವು ನಿಮ್ಮ ಆತ್ಮೀಯವಾದಕ್ಕಾಗಿ ದೇವರು ಆಶೀರ್ವಾದ. ಮುಂದಿನ ಒಂದು ಕಾರ್ಯಕ್ರಮವನ್ನು ನಮ್ಮ ಕುಮಾರ್ ಅವರು ನಡೆಸಿದ್ದಾರೆ. Very good.